हरः ओं तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिंगयतिवरेण्यं भासुरयोगी कुलतिलकनं पाशाष्टकदिं कुदिवनररुद्धरिपनं सुश्रुतिहमानसदिं भजिपिनं जय मंगलं जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ, ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುಳವರ ನಂದೀಶ್ವರಪುರ ಹೊರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯವಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಅವಿರತವಾಗಿಯೂ ಶ್ರಾವಣ ಮಾಸ ಆರಂಭದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುಳವರ ದಿವ್ಯವಿರ್ತಕ್ಕಂಥ ಭವ್ಯವಿರ್ತಕ್ಕಂಥ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಲ್ಲಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಿ ಧನ್ಯರಾಗಿ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷಿಪುತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಆತ್ಮೇಲೆ ನಾವು ನೀವೆಲ್ಲ ಮಂಗಲಮಯವಿರ್ತಕ್ಕಂಥ ಶ್ರೇಷ್ಠವಿರ್ತಕ್ಕಂಥ ಮಾನವ ಜನ್ಮದ ಸಫಲತೆಗೋಸ್ಕರವಾಗಿ ಸಹಕಾರಿಯಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಶ್ರವಣ ಮಾಡ್ತಕ್ಕಂಥವ್ರು ಇದ್ದೀವಿ. 11 ತಿಂಗಳ ಪರ್ಯಂತರಾಗಿ ಸಂಸಾರ ಅಂತಕ್ಕಂಥಲ್ಲ, ಸಂಸಾರದಲ್ಲಿ ಇದ್ಕೊಂಡು ಸಂಸಾರದ ಒಂದು ವ್ಯವಹಾರದ ತೊಡಗಿ ಸತಿ ಸುತ ಬಂಧು ಬಾಂಧವ ತಾಯಿ ತಂದೆ ಅಣ್ಣ ತಮ್ಮಂದಿರು ಹೀಗೆಲ್ಲ ಎಲ್ಲರ ರಕ್ಷಣೆಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಪಶು ಪಕ್ಷಿ ಪ್ರಾಣಿಗಳ ರಕ್ಷಣೆ ಮಾಡ್ತಾ ಸಂಸಾರ ವ್ಯವಹಾರದಲ್ಲಿ ತೊಡಗೋಸ್ಕರವಾಗಿ 11 ತಿಂಗಳನ್ನು ಕಳೆದಿವಿ ಅಂತಿರ್ತಾರೆ ಯಾರು ಅವರು. ಏನು ರೀ ನಮ್ಮದು 11 ಆಗಿ ಏನು ಇನ್ನೊಂದು ಉಳಿದವರು ಅಂದರೆ ಪ್ರತಿ ವರ್ಷದ ಜೀವನದಲ್ಲಿ ನೆನಪಿರಲಿ, ಎಲ್ಲರಿಗೆ ಸ್ಮರಣೆ ಇರಲಿ ಅನ್ನೋಗೋಸ್ಕರವಾಗಿ 11 ಆಗಿ ಆಷಾಢ ಮಾಸ ಪರ್ಯಂತವಾಗಿ ಇನ್ನೊಂದು ಉಳಿದಿರ್ತದೆ ರೀ. ಯಾವುದದು? ಶ್ರಾವಣ ಮಾಸ. 11 ಎಲ್ಲ ಆಗಲಿ, ಇನ್ನೊಂದು ಉಳ್ದದ ಒಂದಿಬ್ರು ಆರಾಮಿರಲ್ರಿ. ಒಬ್ರು ಉಳ್ದಾರ ಅಂದ್ರೆ ಇನ್ನೊಬ್ರು ಏನಾಗ್ಯಾರ ಆಗ್ಯಾರಲ್ಲ. 11 ಏನಾಗಿದ್ರಿಗೆ ಮುಗ್ದದ್ರಿ. ಉಳಿದದ್ದು ಉಳಿದಿರ್ತಕ್ಕಂಥ ಯಾವುದು ಒಂದು ಅದಲ್ಲ, ಆ ಒಂದನ್ನು ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಸಾಕು, ಸದ್ಗುರುಗಳ ಕೃಪಾಶೀರ್ವಾದ ಆಗ್ತದೆ. 11ರಿಂದ ನಿಮ್ಮ ಕೃಪಾಶೀರ್ವಾದ ಆಗಲಿಲ್ಲ. ಏಕೆಂದ್ರೆ ಕೃಪಾಶೀರ್ವಾದ ಆಗೋ ಸ್ಥಾನ ಅಲ್ಲ ಅದು, ಆ ಸ್ಥಾನ ಬೇರೆ ಸ್ಥಾನ ಅದು. ನೀವೆಲ್ಲ ನಾಮಸ್ಮರಣೆ ಮಾಡ್ತೀರ ಅನ್ಬೋದು ನೀವು. ಆದ್ರೆ ಹೇಗಿರ್ತದಂದ್ರೆ ಶಿಂದಿ ಗಿಡದ ಕೆಳಗೆ ಕೂತ್ಕೊಂಡು ಹೋಗಿ ಅವನು ಆ ಶಿಂದಿ ಗಿಡದ ರಸವನ್ನು ನಿರ ಅಂತ ಹೇಳ್ತಾರೆ, ಅದಕ್ಕೆ ಶಿಂದಿನೂ ಅಂತಾರೆ. ಆ ಜಾಗದ ಕೂತ್ಕೊಂಡು ಆಕಳ ಹಾಲು ಕುಡಿತದೆ ಅಂತಾರೆ. ಆಕಳ ಹಾಲು ಕುಡಿತಾ ಇದ್ದು ಮಂದಿ ನೋಡಿದ್ರೆ ಏನು ರೀ ಶಿಂದಿ ಕುಡಿತೀರೇನ್ರಿ ಅಂಥವ್ರು ನೀವು ಇಷ್ಟು ದೊಡ್ಡವ್ರು ಕಾಣ್ತೀರಿ ಬೈದಂತಷ್ಟು ಮಾರಾಯ ಆಕಳ ಹಾಲು ಕುಡಿತಾ ಇದ್ದೀರಿಪ್ಪ ತಂದತ್ತ ತಪ್ಪತ್ರಿ ನಮಸ್ಕಾರ ಅಂತ ಹೇಳಿ
ಖರೆ ನೀವು ಕೂತ ಸ್ಥಾನ ಅದಲ್ಲ, ನಿಮ್ಮ ಸ್ಥಾನ ಅದಲ್ಲ. ಆ ಸ್ಥಾನ ಕೂತಿದ್ರಲ್ಲೇ ಎಲ್ಲೇ ಸಿಂಧಿ ಹಿಡಿದ ಕೆಳಗೆ. ಅದಕ್ಕಾಗಿ ಅನ್ನ ಹಾಕಿ ತಿಳ್ಕೊಂಡ್ರಿ. ಆಕಳ ಕುಡಿದ್ರಿ ದಯವಿಟ್ಟು ಇನ್ನೂ ಕುಡಿಯುವಾಗ ಎಲ್ಲಿ ಕುಡಿರಿ? ಮನೆಯೊಳಗೆ ಕುಡೀರಿ. ಆಕಳ ಹಾಲು ಕುಡಿಯುವಾಗ ಮನೆಯೊಳಗೆ ಕುಡಿರಿ. ಮುಂದೆ ತಾಯಿಯರಿರಲಿ ಅಥವಾ ಪತ್ನಿಯರಿರಲಿ, ಅಕ್ಕ ತಂಗಿಯರಿರಲಿ, ಅಣ್ಣ ತಮ್ಮರಿರಲಿ, ಯಾರೂ ಇರಲಿ, ಅಲ್ಲಿ ಕುಡಿದ್ರೆ ನೀವು ಹಾಲು ಕುಡ್ತೀರಿ ಗುರ್ತಾಗ್ತದೆ. ಸಿಂಧಿ ಗಿಡದ ಕೆಳಗೆ ಕೂತ್ರೆ ಅದ್ರ ಸ್ಥಾನ ಅದಲ್ಲ ರೀ. ಸಂಸಾರ ಸ್ಥಾನದಲ್ಲಿ ತೊಗೊಂಡು ಮನೆಯೊಳಗೆ ರಾಮಸ್ಮರಣೆ ಮಾಡ್ತಾರಂದ್ರು ಆ ಸ್ಥಾನ ಅದಲ್ಲ ಅದು. ಆ ಸ್ಥಾನ ಎದಕ್ಕಲ್ಲ? ನೀವು ಅಂಥದ್ದೇ ವಿಚಾರ ಇರ್ತೇವೆ ನಿಮ್ಗೆ. ನೀವು ಒಂದು ಸಲ ವಿಚಾರ ಮಾಡಿರಿ ನೋಡೋಣ. ನಿಮ್ಮ ಮನೆ ಎಷ್ಟು ಅಂಕಣದ ಮತ್ತು ದೇವರ ಮನೆ ಎಷ್ಟು ಅಂಕಣ ಕಟ್ಸಿರಿ? ದೇವರ ಮನೆ ಎಷ್ಟು ಅಂಕಣದ? ನಿಮ್ಮ ಮನೆ ಎಷ್ಟು ಅಂಕಣದ ಹೇಳ್ರಿ? ದೇವರ ಮನೆ ಕಟ್ಸಿರ್ತಕ್ಕಂಥ ಎಷ್ಟು ಫೂಟ ಉದ್ದದ, ಎಷ್ಟು ಫೂಟ ಆಗಲ್ಲದ? ದೇವರು ನಿಮ್ಮ ಮನೆಯಾಗ ಎಲ್ಲರೂ ಒಂದಿಟ್ಟು ಹೇಳ್ರಿ, ನೆನಪು ಮಾಡ್ಕೊರೋಣ. ನಿಮ್ಮ ಮನೆ ಅಂತ ಅನ್ನೋದು ಹೇಳ್ರಿ. ಹಾಂ, ನಿಮ್ಮ ಮನೆಗಳು 2 2 3 3 4 4 5 5 ಮುಂಬೈದಂಥ ಒಂದು 110 120 ಫೂಟ್ ಎತ್ತರ ಇರ್ತಕ್ಕಂಥ ಮನೆಗಳು ಅಷ್ಟು ಅಂತ ಇರ್ತಾವೆ ರೀ. ದೇವರ ಮನೆ ಯಾವ ಅಂತಸ್ತೆಲ್ಲ ಇದ್ದ ಅಂತಸ್ತೊಳಗೆ ಮೂಲ್ಯಾಗ ಆ ಭೇಟಿ ಆದರೂ ಅಡುಗೆ ಮನ್ಯಾಗ ತಾಯಿಗಳಿಗೆ ಭೇಟಿಯಾಗಿರ್ಬೇಕು. ಏನು ರೀ ಪೂಜೆ ಆತ? ಏನಿಲ್ಲ, ನಾವು ಮಾಡಿದ್ರು ಅಲ್ಲೇ ಹೆಣ್ಮಕ್ಳನ್ನ ಮಾಡ್ತಾರೆ ಪೂಜೆ ಅಂತ. ಹೆಣ್ಣು ಮಾಡ್ತಾರಲ್ಲ ಹೆಚ್ಚಾಗಿ ಪೂಜೆ ಮಾಡೋದು ಯಾವ ಕಡೆ? ಆಚೆ ಕಡೆ ಹಾಕ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನು ಮಾಡಿರಿ, ದೇವರ ಪೂಜೆ ಮಾಡೋದು. ಈ ಜಗತ್ತಿನೊಳಗೆ ಒಂದು ಕತ್ತಲೆ, ಒಂದು ಬೆಳಕು ಎಷ್ಟು ಅದ ರೀ? 2 ಇರಬೇಕು. ಒಂದು ವೇಳೆ ಬೆಳಕದ ಅಂದ್ರೆ ಏನಿಲ್ಲ, ಕತ್ತಲೆ ಇಲ್ಲ. ಒಂದು ವೇಳೆ ಕತ್ತಲೆ ಅಂತಕ್ಕಂಥದ್ದು ಅದ ಅಂದ್ರೆ ಏನಿಲ್ಲ. ಅದರಂತೆ ಜಗತ್ತಿನೊಳಗೆ ಒಂದು ದೇವರ ಪೂಜೆ ಅಕಸ್ಮಾತ್ ಅದ ತಿಳ್ಕೊಂಡ್ರಿ. ದೇವರು ಇನ್ನೊಂದು ದೇವರು ಇದ್ರೆ ಅಕಸ್ಮಾತ್ ದೇವರ ಪೂಜೆಯನ್ನು ಮಾಡೋದು ಆಗಲಿಲ್ಲ ಅಂದ್ರೆ ಯಾವ ಪೂಜೆ ಮಾಡ್ಬೋದು? ಭವನ ಹೌದಲ್ಲ? ನಮ್ಮ ಮಾತಾಡಿಸಿ ಅಂತ ಹೇಳ್ತಿ ಎದ್ದಿರಿ ಸ್ವಲ್ಪ ಎದ್ದು ನಿಂತೇಳಿ ಒಳ್ಳೆ ಬಿಡು ಅಂದ್ರೆ ಹೇಳ್ಯಾರ ಹೇಳೋದು. ಅಕಸ್ಮಾತ್ ದೇವರ ಪೂಜೆಯನ್ನು ಮಾಡುವುದು ಯಾರ್ಯಾದರೂ ಆಗಲಿಲ್ಲ ಅಂದ್ರೆ ಯಾವ ಪೂಜೆ ಮಾಡ್ತಿರ್ತಾರೆ ಅವರು? ಹೌದಲ್ಲ? ಹಾಗಾದ್ರೆ ಅವ್ರು ಹೋಗೋದು ಸರಿ ಅಂಗಡಿಗೆ, ಹೋಟೆಲ್ಗಳಿಗೆ, ಕೆಟ್ಟ ದಾಬಾಗಳಿಗೆ, ಹತ್ತಲ್ಲಿ ಹೋದಾಗ್ತಲ್ಲ ಆ ದೇವ್ರು ಏನು ಮಾಡ್ತಾರೆ ಅಂತ ತಲೆ ಒಳಗೆ ಸೇರಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮ್ಮ ತಲೆ ಒಳಗೆ ಸೇರಿ ಕರ್ಕೊಂಡು ಸಿಕ್ಕಾಪಟ್ಟೆ ತೆಗೆದುಕೊಂಡು ಹೋಗಬಾರ್ದು ಅಂದ್ರೆ ಸರಳ ಎಲ್ಲ ಗಂಡು ಮಕ್ಕಳು, ಎಲ್ಲ ಹುಡುಗರು ಎಲ್ಲರೂ ಏನು ಮಾಡ್ರಿ ಅಂದ್ರೆ ಮನೆಯೊಳಗೆ ಏನು ಮಾಡ್ರಿ ಎಲ್ಲರೂ ಯಾವ ಪೂಜೆ ಬಿಟ್ಟು ಏನು ಮಾಡ್ಬೇಕು? ಯಾವ ಪೂಜೆ ಬಿಡ್ಬೇಕ್ರಿ? ಎಲ್ಲರೂ ಯಾವ ಪೂಜೆ ಮಾಡ್ಬೇಕ್ರಿ? ಯಾವ ಪೂಜೆ ಮಾಡ್ಬೇಕ್ರಿ? ಯಾವ ಪೂಜೆ ಮಾಡ್ಬೇಕ್ರಿ? ಇನ್ನು ಯಾರಾದ್ರೂ ಸ್ವಲ್ಪ ಅನುಕೂಲ ಇತ್ತಂದ್ರೆ ಏನು ಹೊಸ ಮನೆ ಕಟ್ಸಾವತ್ತು ದೇವ್ರ ಮನೆ ಸ್ವಲ್ಪ ದೊಡ್ಡ ಕಟ್ಸಿ ನಿಮ್ಮ ಸಣ್ಣ ಮಾಡ್ಕೊರಿ. ಇವ್ರು ಹೆಣ್ಮಕ್ಳು ತಾಯಿ ಬರ್ತಾರೆ, ಇವರು ಅದ್ರಾಗಿಲ್ಲ. ಆ ಸೀಮೆ ಲಕ್ಷ್ಮಿ ಹಿಡಿದು ಮಾಡಿತ್ರಲ್ಲ ಬನ್ನಿ ಹಿಡಿದು ಅಲ್ಲಿ ತಂದಿರ್ತಕ್ಕಂಥ ಸೀರೆ ಎಷ್ಟು ದೊಡ್ಡದು ಮತ್ತು ನೀವು ಉಳಿದ ಸೀರೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ನಿಮ್ಮ ಮನೆಯೊಳಗಿನ ಪ್ರಸಾದಕ್ಕೆ ದೇವ್ರಿಗೆ ಒಯ್ಯಿ ಪ್ರಸಾದಕ್ಕೆ ವಿಚಾರ ಮಾಡಿರಿ. ದೇವ್ರಿಗೆ ಎಷ್ಟು ಒಯ್ತೀರಿ, ಎಷ್ಟು ದೊಡ್ಡ ಎಡೆ ಒಯ್ತೀರಿ, ನೀವು ಎಷ್ಟು ದೊಡ್ಡ ಎಡೆ ಮಾಡ್ಕೋತೀರಿ? ವ್ಯತ್ಯಾಸ ಆಯ್ತಲ್ಲ ರೀ. ಅದಕ್ಕೆ ನೀವು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ವ್ಯತ್ಯಾಸ ನಮ್ಮನ್ನು ಕಾಡ್ತದೆ. ಅದಕ್ಕಾಗಿ ಹೇಳ್ತಿದ್ದೆ ನಾನು, ಬೇವಿನ ಬೀಜ ಹಾಕಿದ್ರೆ ಬೇವಿನ ಇರ್ತದೆ, ಮಾವಿನ ಹಾಕಿದ್ರೆ ಏನು ಮಾಡ್ತಾರೆ? ಮಾವಿನ ಇರ್ತದೆ. ಅದಕ್ಕೇನು ಮೇಲೆ ಎಲ್ಲರೂ ಏನು ಮಾಡಿ ನಿಮ್ಮ ಮನೆಯೊಳಗೆ ನಾಳಿನಿಂದ ಗಂಡು ಮಕ್ಕಳೆಲ್ಲ ಇರ್ತಿರಲಿ ಅವರೆಲ್ಲರೂ ಏನು ಮಾಡೋಕೆ ಹೇಳ್ರಿ, ಯಾವ ಪೂಜೆ ಮಾಡಬೇಕು? ಅವ್ರು ನಾವು ಮಾಡ್ತೀವಿ ಅಂತ ತಿಳ್ಕೊರಿ. ನೋಡಿ ನಮ್ಮ ಪಾಲಿನ ನಾವು ಮಾಡ್ತೀವಿ, ನಮ್ಮ ಪಾಲಿನ ಊಟ, ನಮ್ಮ ಪಾಲಿನ ನಿದ್ರಿ ಯಾರು ಮಾಡಬೇಕು? ಆದಾಗ ನಮ್ಮ ಪಾಲಿನ ಪೂಜೆ ನಾವು ಮಾಡ್ತೀವಿ ರೀ, ನಿಮ್ಮ ಪಾಲಿನ ಪೂಜೆ ನೀವು ಮಾಡಿರಿ ತಿಳ್ಕೊಂಡ್ರಿ. ಅವರು ಪೂಜೆ ಮಾಡಲಿ, ನೀವು ಪೂಜೆ ಮಾಡಲಿ. ಹೇಳಿದ್ರೆ ಚೀಟಿ ತಂದೆ. ಅದಕ್ಕೆ ನಿಮ್ಮ ಪಾಲಿನ ಪೂಜೆಯನ್ನು ನೀವು ಮಾಡಬೇಕು, ಅವ್ರ ಪಾಲಿನ ಪೂಜೆಯನ್ನು ಅವರು ಮಾಡಬೇಕು. ಮಾಡೋದಿಲ್ಲ ಎಲ್ಲರೂ ಮಾಡ್ಬೇಕಲ್ರಿ? ಮಾಡಿರಿ. ಗುರುಗಳ ಸ್ಮರಣೆ ಮಾಡಿರಿ, ದೇವ್ರ ಪೂಜೆ ಮಾಡಿರಿ, ಭಕ್ತಿಯಿಂದಿರಿ, ತಾಯಿ ತಂದೆಗಳ ಸೇವೆಯನ್ನು ಮಾಡಿರಿ, ಹೆಣ್ಮಕ್ಳು ಪತಿ ಪರದೈವ ಅಂತ ಮಾಡಿರಿ. ಒಬ್ಬರು ಮೊನ್ನೆ ಬಂದು ಹೇಳಿದ್ರಿ, ಯಾರು ನಮ್ಮನ್ನು ನೆನಪು ಉಳಿದಿಲ್ಲ, ಈ ವಯಸ್ಸು ಹೋಗುತ್ತೆ ನೆನಪು ಹೋದ್ರೆ ತಿರ್ತಾರೆ. ಅಪ್ಪರ ನನ್ನ ಹೆಂಡತಿಗೆ ಒಟ್ಟು ಬುದ್ಧಿನೇ ಇಲ್ಲದ್ರು, ಈಚೆಗಡೆ ಬಳಗ ಭೇದ ಒಬ್ಬರು. ಹೆಂಡತಿಯನ್ನು ಹೇಗಿರ್ಬೇಕು? ಸೀತಾದೇವಿ ಇದ್ದಂತೆ ಇರಬೇಕು. ಸೀತಾ, ದ್ರೌಪದಿ, ಮಂಡೋದರಿ, ತಾರಾಮತಿ ಹಾಗಿರಬೇಕು ಅಂಥೇಳಿ ಬಂದು ಹೇಳಿದ್ರು. ಆ ಹೆಣ್ಮಗಳು ಸುಮ್ಮನೆ ಹೆಣ್ಮಗಳು ಈಚೆಗಡೆ ಅಲ್ಲಿ ಮಕ್ಕಳು ತುಳಿಯೋದು ಬಂದರು. ಅಪ್ಪವ್ರ
ಅವರು ನಮ್ಮದು ಹೇಳ್ತಾರೆ, ಸೀತಾದೇವಿ ಮಂಡದವ್ರು ಅವ್ರು ಇರ್ತಾರೆ ರೀ, ಭಾಳ ಸಂತೋಷಪ್ಪ ಅವ್ರಿಗೆ ಶ್ರೀರಾಮಚಂದ್ರ ದೇವ್ರ ಒಂದು ಸ್ವಲ್ಪ ಇರುತ್ತೆ ಹೇಳ್ರಿ. ಹೇಗಿರ್ಬೇಕು ಗಂಡ್ಮಕ್ಳು ಸದ್ಧರ್ಮ ಪುರುಷರಾಗಿರ್ಬೇಕು. ಸದ್ಧರ್ಮ ಅಂದರೆ ಧರ್ಮದೊಡನೆ ಸ ಅಂದರೆ ಕುಡಿಕೊಂಡು ಧರ್ಮದಿಂದ ಕುಡಿತಕ್ಕಂಥ ಪುರುಷರಿರಬೇಕು. ಹೆಣ್ಮಕ್ಕಳು ಸಹಧರ್ಮಿಣಿ ಧರ್ಮವನ್ನು ಬಿಡದಿರ್ತಕ್ಕಂಥ ಧರ್ಮಪತ್ನಿ ಆಗಿರ್ತಕ್ಕಂಥವ್ರು ಇರಬೇಕು. ಪರಮ ಪತಿವ್ರತೆ ಆಗಿರಬೇಕು. ಇವರು ಶ್ರೀರಾಮಚಂದ್ರಂತೆ ಇವರಿದ್ರೆ ಸೀತಾದೇವಿ ಅಂತೆ ಅವರಿರಬೇಕು. ಎರಡೂ ಕಡೆ ಸೇರಬೇಕು. ಅವರು ಸೀತಾದೇವಿ ಅಂತ ಇರಬೇಕು. ನಾವೇನು ರೀ ಗಂಡ್ಮಕ್ಳು ಅದನ್ನಂದ್ರೆ ಶ್ರೀರಾಮಚಂದ್ರನ ವಿರೋಧ ಪಕ್ಷ ಅವ್ರು ಇರ್ಬೇಕಂದ್ರೆ ಅದಕ್ಕೆ ಯಾರಾದರೂ ಏನಿದ್ದಾಗ ಹಂಗಾದ್ರೆ ವಿರೋಧ ಪಕ್ಷ ಅಂದ್ರೆ ಯಾವುದೇ ನಾವೇನು ಅಂದಿಲ್ಲ. ಅದಕ್ಕೆ ಹಾಗಾಗಬಾರ್ದಲ್ಲ. ಏಕೆ ಆಗಬಾರ್ದು ಪ್ರಶ್ನೆ ಕೇಳ್ರಿ. ನೀವು ಕೇಳಿಲ್ಲ ನಾವು ಉತ್ತರ ಹೇಳ್ತೀವಿ, ಕೇಳಿಲ್ಲ ಅಂದ್ರೂ ಹೇಳ್ತೀವಿ. ಏನಂದರೆ ಶ್ರೀರಾಮಚಂದ್ರನ ಶಿರಸ್ಸು ಎಷ್ಟು, ತಲೆ ಎಷ್ಟು? 1. ರಾವಣನ ತಲೆಗಳು ಎಷ್ಟು? ರಾವಣನ ತಲೆಗಳು 10. ಶ್ರೀರಾಮಚಂದ್ರ ದೇವರ ತಲೆ 1. ಸಧರ್ಮ ಪುರುಷನಾಗಿ ಧರ್ಮವಂತನಾಗಿರುವ ಮೂಲಕವಾಗಿ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವಂತನಾಗಿರುವ ಮೂಲಕವಾಗಿ ಶ್ರೀರಾಮಚಂದ್ರ ತಲೆ ಒಂದೇ ಇದ್ರೂ ಕೂಡ ಉಳಿತು ಅನೇಕ ದುಷ್ಟ ತಲೆಗಳನ್ನು ಸಂಹಾರ ಮಾಡಿತು. ಅವರ ಶಕ್ತಿ ಧರ್ಮಕ್ಕದು. ಧರ್ಮ ಇವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನಃ ಸಂತ ಮಾನವ ಅಂತ ಹೇಳಿ ಧರ್ಮದಂಥ ಶಕ್ತಿ ಇರ್ತದೆ. ಯಾರು ಧರ್ಮಾಮೃತವನ್ನು ಕುಡಿತಕ್ಕಂಥ ಇದ್ದಾರೆ ನೋಡ್ರಿ, ಧರ್ಮ ಅಮೃತವನ್ನು ಯಾಕೆ ಕೊಡ್ತಾರೆ? ಮೃತ್ಯು ಅಂತಕ್ಕಂಥ ಅವ್ರು ಇರುವುದಿಲ್ಲ ಅಂತ ನೇಮದ. ಅದರಿಂದ ಅವ್ರಿಗೆ ವಿಶೇಷವಾದಂಥ ಶಕ್ತಿ ಇರ್ತದೆ. ಆದರೆ ರಾವಣ ಅತ್ಯಂತ ಪ್ರಸಿದ್ಧ, ಒಳ್ಳೆಯ, ಆತನ ಅನೇಕ ವಿದ್ಯೆಗಳಿದ್ದು ಹೇಗಿರ್ಬೇಕಂತ ಬುದ್ಧಿ ಇರಲಿಲ್ಲ ಅಂತ. ವಿದ್ಯೆನೂ ಇರಬೇಕು, ಜೊತೆ ಒಳ್ಳೆಯ ಬುದ್ಧಿ ಇರಬೇಕು. ಯಾರ ಬುದ್ಧಿ ಒಳ್ಳೆಯದು ನೋಡ್ರಿ ಅದಕ್ಕೆ ಚೆನ್ನಾಗಿರ್ತದೆ. ಸಂಸ್ಕಾರ ಅಂತೂ ಭಾಳ ಮಹತ್ವ ಇರ್ತದೆ. ಸಂಸ್ಕಾರ ಶೌಚೇನ ಪರಂಪುನೀತ. ಅವನ ವಿದ್ಯಾ ಬುದ್ಧಿ ಕಿಲ ಕಾಮಧೇನು. ಅವನ ವಿದ್ಯೆ ಅವನ ಬುದ್ಧಿ ಚೆನ್ನಾಗಿದ್ರೆ ಅದು ಕಾಮಧೇನು ಒಳ್ಳೆಯ ಫಲವನ್ನು ಕೊಡ್ತದೆ. ಇರಲಿಲ್ಲಂದ್ರೆ ದುಃಖವನ್ನು ಕೊಡ್ತದೆ. ರಾವಣಿಗೆ 10 ತಲೆಗಳಿದ್ರು ಕೂಡ ಕತ್ತರಿಸೋದು ಒಂದು ಕ್ಷಣದೊಳಗೆ ಪಾಪ ಕಾರ್ಯಗಳು ತೊಡಗಿದ್ರಿಂದ. ಏಕೆಂದ್ರೆ ಧರ್ಮ ಅಂತಕ್ಕಂಥದ್ದು ಮೀರಿ ಅಧರ್ಮದಲ್ಲಿ ಸಾಗುವುದ್ರ ಮೂಲಕವಾಗಿ ಧರ್ಮವು ಹಂತಿ ಹಂತಾರಕ. ಧರ್ಮವನ್ನು ಯಾರು ಹರಣ ಮಾಡ್ತಾರೆ, ಧರ್ಮವನ್ನು ಯಾರು ಕೊಲ್ತಾರೆ ನೋಡ್ರಿ, ಯಾರು ಅಧರ್ಮ ನೀಡ್ತಾರೆ ಅವ್ರನ್ನ ಅದೇ ಧರ್ಮ ಅವರು ಸಂಹಾರ ಮಾಡ್ತದೆ. ಅದಕ್ಕಾಗಿ ಎಲ್ಲ ಪುರುಷಂದಿರು ಎಲ್ಲರೂ ಕೂಡ ರಾವಣನಂಥ ಕೀಚಕನಂಥ ಕೆಟ್ಟ ಗುಣಗಳನ್ನೆಲ್ಲರೂ ಅವಶ್ಯವಾಗಿ ಬಿಡಬೇಕು. ಏಕೆಂದ್ರೆ ಅದು ಅಧರ್ಮ ಇರ್ತದೆ. ಅಧರ್ಮದ ಮೂಲಕ ಒಂದು ಕ್ಷಣದಲ್ಲಿ ರಾವಣನ 10 ತಲೆಗಳನ್ನು ಕತ್ತರಿಸೋದು ಅಲ್ಲಿ ಉಳಿಗಾಲ ಎಲ್ಲನೋಗೋಸ್ಕರ. ಒಂದು ವೇಳೆ ಉಳಿದಿದ್ದರಿಂದ ಯಾವುದೋ ಪುಣ್ಯದ ಮೂಲಕ ಒಂದು ಸ್ವಲ್ಪ ಸಮಯ ಉಳಿಬಹುದು. ಹೇಗೆ ಉಳಿದ? ರಾವಣನು ಸೀತಾದೇವಿನ ಯಾವಾಗ ಹೋಗಿ ಸ್ಪರ್ಶ ಮಾಡಿದ ಆ ಸಮಯದಲ್ಲಿ 60 ಕೋಟಿ ವರ್ಷದ ರಾವಣನಿಗೆ ಸೀತಾದೇವಿಯನ್ನು ಮುಟ್ಟಿದಗೋಸ್ಕರವಾಗಿ 50 ಕೋಟಿ ಆಯುಷ್ಯ ಹೋಗಿ ಕೇವಲ ಒಂದು ಕೋಟಿ ಉಳಿತೈತೆ ಆಯುಷ್ಯ. ಎಷ್ಟು ಉಳಿತ್ರಿ? 1 ಕೋಟಿ ಉಳಿದ್ಬಿಡ್ತು. ಅರ್ಧ ಕೋಟಿ ಉಳಿತು. ಅರ್ಧ ಕೋಟಿ ಉಳಿತು. ಆ ಆಯುಷ್ಯ ಎಲ್ಲ ಹೋಗಿಬಿಡ್ತಾರಲ್ಲ. ಮುಂದೆ ತೆಗೆದುಕೊಂಡು ಹೋಗಿ ಯುದ್ಧ ಮಾಡ್ತಕ್ಕಂಥ ಸಮಯದಲ್ಲಿ ಏನು ಮಾಡಿದ? ಸುಳ್ಳು ಹೇಳಿದ್ರಿ. ಅದಕ್ಕೆ ಸುಳ್ಳು ಕೂಡ ಯಾರು ಹೇಳಬಾರ್ದು. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾವಿತೋ ದೇವಯ್ಯನ ಅಂತ ಹೇಳುವಾಗ ನೀವು ನಾಣ್ಯ ನೋಡ್ರಿ, ₹1 ನಾಣ್ಯ 4 ಅಣೆ 8 ಇರ್ತಾವಲ್ಲ, ಅದ್ರ ಮೇಲೆ ಸತ್ಯಮೇವ ಜಯತೆ, ಭಾರತದ ನಾಣ್ಯಗಳ ಮೇಲೆ ಸತ್ಯವೇ ಜಯಿಸುತ್ತೆ ಅದು ಕೊಟ್ಟು ಬರೆದಿರ್ತಾರೆ ನೋಡ್ರಿ. ನಾಣ್ಯದಲ್ಲಿ ಬರೆದಿರ್ತಾರೆ ಸಂಸ್ಕೃತ ಭಾಷೆಯಲ್ಲಿ ಸತ್ಯಮೇವ ಜಯತೆ. ಅದು ನಮ್ಮ ದೇಶದ ನಾಣ್ಯ ಮೇಲೆ ಬರೆದದ್ದು ಹಿಂದಿ ಭಾಷೆ ಅಲ್ಲರು, ತಮಿಳು, ತೆಲುಗು, ಗುಜರಾತಿ ಅಲ್ಲ. ಯಾವ ಭಾಷೆ ಅದು? ಸತ್ಯಮೇವ ಜಯತೆ ಅಂದ್ರೆ ಸತ್ಯಂ ಏವ ಜಯತೆ ಅನ್ನೋ ಶಬ್ದವನ್ನು ಅದ್ರ ಮೇಲೆ ಕೊಟ್ಟಿದ್ದಾರೆ. ನಮ್ಮ ದೇಶದ ನಾಣ್ಯದ ಮೇಲೆ ಸಂಸ್ಕೃತ ಭಾಷೆದ, ನಮ್ಮ ಭಾರತ ದೇಶ ಸಂಸ್ಕೃತ ದೇಶ, ಆಗೋಸ್ಕರವಾಗಿ ನಮ್ಮ ದೇಶ ಗುರು ದೇಶ ಅಂತ. ಭಾರತ ದೇಶ ನಿಮ್ಮೆಲ್ಲ ಇದ್ದಿರಲ್ಲ, ದೇಶ ಗುರು ದೇಶ ಆಯಿತು. ಒಳಗಿದ್ದವರು ನೀವೆಲ್ಲರೂ ಹಾಗಾಗ್ಬೇಕಾದ್ರೆ ಸಂಸ್ಕೃತ ಅಧ್ಯಯನ ಮಾಡಿರಿ, ಸಂಸ್ಕೃತ ವಿಷಯಗಳನ್ನು ತಿಳ್ಕೊಡ್ರಿ. ಸಂಸ್ಕೃತಿ ಇದ್ದರೆ ನಿಮ್ಗೆ ಸಂಸ್ಕೃತಿ ಬರ್ತದೆ, ಸಂಸ್ಕಾರ ಬರ್ತದೆ. ಸಂಸ್ಕಾರ ಅಂತಕ್ಕಂಥದ್ದು ಬರಬೇಕಾದ್ರೆ ಪ್ರಯತ್ನ ಮಾಡಬೇಕು, ಬಹಳಷ್ಟು ಪ್ರಯತ್ನ ಮಾಡಬೇಕು. ಸಂಸ್ಕಾರ ಹೀನರಾಗಿ ಬಾಳ್ಬೇಕಾದ್ರೆ, ಯಾವುದೋ ದೇಶದ ಹೀನ ಸಂಸ್ಕೃತಿಯನ್ನು ಪಡೆದುಕೊಂಡು ಬಾಳ್ಬೇಕಾದ್ರೆ ಅದಕ್ಕೇನು ಪ್ರಯತ್ನ ಮಾಡೋದಿಲ್ಲ ರೀ, ತಂದೆ ನಡೀತದೆ. ಪುಡಾರಿ ಕಸ ಬಳ್ಳಾರಿ ಜಾಲಿ ಬೆಳಿಬೇಕಾದ್ರೆ ಯಾರ್ಯಾರು ಎಷ್ಟೆಷ್ಟು ಗೊಬ್ಬರ ಎಷ್ಟು ನೀರು ಹಾಕಿ ಹೇಳ್ರಿ, ಯಾರ್ಯಾರು ಕೈ ಎತ್ತರಿ?
ಹಾಕ್ಯಾರಿ, ಎಷ್ಟು ನೀರು ಹಾಕ್ಯಾರಿ, ಎಷ್ಟು ಗೊಬ್ಬರ ಹಾಕಿರಿ, ಎಷ್ಟು ಮಡಿ ಕಟ್ಟಿದ್ದೀರಿ, ಆಗೋಸ್ಕರ ಎಷ್ಟು ಆಳು ಹಚ್ಚಿದ್ದೀರಿ, ಬೆಳೆಸೋಸಲಾಗಿ ಮಾಡಿರಿ. ಕರಿಕೆ ಹಸಾಗಿ ಎಷ್ಟು ಮಾಡಿದಿರಿ, ಹೊಲ್ದಾಗ ನೀರು ಇರ್ತಲ್ಲ ಆಪ್ ಹಸಾಗಿ ಎಷ್ಟು ಖರ್ಚಾಗಿದೆ, ಎಷ್ಟು ಗೌರ್ಮೆಂಟ್ ಅದ್ರ ಸಲುವಾಗಿ ಸಾಯಿ ತೊಗೊಂಡ್ರಿ ತೊಗೊಂಡ್ರಿ ಯಾರು ತೊಗೊಂಡಿದ್ರಿ? ಆಪ ಬೆಳೆಸೋಸಲಾಗಿ ಕರ್ಕಿ ಬೆಳೆಸೋಗೋಸ್ಕರವಾಗಿ ಪುಡಾರಿ ಕಸ ಅಂದ್ರೆ ಅದು ಪಾರ್ಥೇನಿಯಂ ಕಳೆ ಅಂತಾರೆ, ಅದಕ್ಕೆ ಬಳ್ಳಾರಿ ಜಾಲಿಗೆ ಇವುಗಳಿಗೆಲ್ಲ ನೀವು ಖರ್ಚು ಮಾಡಿದ್ರಿ ಯಾರು? ಗೌರ್ಮೆಂಟ್ ಸಹಾಯ ಮಾಡಿ ಏನೂ ಮಾಡಿಲ್ಲ. ಆದ್ರೆ ನಿಮ್ಮನ್ನು ಸಾಯಿಸೋಗೋಸ್ಕರ ಅವೆಲ್ಲ ಬಂದವಲ್ಲ, ಒಳ್ಳೆ ಬೆಳೆಯನ್ನು ನಾಶ ಮಾಡಿ ಹಾಳು ಮಾಡಿಸಲು ಬಂದವಲ್ಲ. ಏನೂ ಪ್ರಯತ್ನ ಮಾಡದಿದ್ದರೂ ಕೆಟ್ಟದ್ದು ತಂತಾನ ಬರ್ತದೆ ಅದರಂತೆ. ಅದರಂತೆ ಕೆಟ್ಟದ್ದೆಲ್ಲ ತಂತಾನ ಬರ್ತದೆ. ಅದಕ್ಕೆ ನೀವು ಯಾವ ಪ್ರಯತ್ನ ಮಾಡ್ಬೇಕಂತ ಕೆಟ್ಟ ಗುಣಗಳೆಲ್ಲ ಬಂದ್ಬಿಡ್ತಾವೆ, ಅಷ್ಟು ಬರ್ತಾವೆ. ಒಳ್ಳೇದು ಬೇಕು ಅಂದ್ರೆ ಪ್ರಯತ್ನ ಮಾಡಬೇಕು, ಒಳ್ಳೇದು ಮಾಡ್ಬೇಕಾದ್ರೆ ಪ್ರಯತ್ನ ಮಾಡಬೇಕು. ನೀವು ಕಬ್ಬ ಬೆಳಿಬೇಕಂದ್ರೆ ಪ್ರಯತ್ನ ಮಾಡಬೇಕು, ಬಾಳೆ ಬೆಳಿಬೇಕಾದ್ರೆ ಪ್ರಯತ್ನ ಮಾಡಬೇಕು, ಜೋಳ ಬೆಳಿಬೇಕಾದ್ರೆ ಪ್ರಯತ್ನ ಮಾಡಬೇಕು. ಏನು ಒಳ್ಳೇದು ಬೆಳಿಬೇಕಂದ್ರೆ ಅದಕ್ಕೆಲ್ಲಕ್ಕೂ ಪ್ರಯತ್ನ ಮಾಡಬೇಕು. ಖರ್ಚು ಅದಕ್ಕಾಗಿ ಒಳ್ಳೇದು ಮಾಡಿ ಪಾತ್ ಗೌರ್ಮೆಂಟು ಸಹಾಯ ಮಾಡಿದ ಎಲ್ಲ ಮಾಡ್ತದೆ ರೀ. ಯಾವ್ದು ಮಾಡ್ತಾರೆ? ಒಳ್ಳೇದಗೋಸ್ಕರ. ಒಳ್ಳೇದು ಮಾಡೋದಂದ್ರೆ ಭಾಳ ಪ್ರಯತ್ನ ಮಾಡಬೇಕು. ಕೆಟ್ಟದ್ದು ಮಾಡೋದು ಏನು ಮಾಡಬೇಡ, ಬರೀ ಸುಮ್ಮಿದ್ರೆ ಸಾಕು. ನೀವು ಸುಮ್ಮನೆ ಕಟ್ಟಿ ಮೇಲೆ ಕೊಡ್ರಿ, ಮತ್ತು ಅವ್ರು ಹೇಳ್ಬಿಡ್ತಾರೆ ಯಾವ ರೂಪಾಯಿ ಮತ್ತು ಅಣ್ಣ ಮತ್ತು ಬರೋಬರ್ತಲ್ಲ ಎಲ್ಲ ಬರೋಬರ್ತದೆ. ನಿಮ್ಮೂರಾಗ ಸಿಗ್ತತೇನ್ರಿ ಏನಾರ? ಏನು ರೀ ಮುಂದೆದು ಉಂಡೇನು? ಅದೇನು ರೀ ಮುಂದೆದು ಉಂಡೆ ಏನು ಇದು ರೀ ಅದೇನು. ಆದರೆ ನಮ್ಮ ಊರೊಳಗೆ ಅವೆಲ್ಲ ಮಠ ಬಂದ ನಂತರ ಎಲ್ಲ ಘಟಾರ ಹೋಗ್ಯಾವ್ರಿ, ತುಸ ಹೋಗಾಕತ್ತವ್ರಿ. ಏನು ರೀ ನಿಮ್ಮ ಒಂದು ಊರತ್ತಾನ ಇಂಥದ್ದು ಸಿಗೋದ್ರಿ, ಅಂಥ ಊರು ನಿಮ್ಮದು ಇದು ಸಿಗೋದಿಲ್ಲ ಅನ್ನೋದ್ರೆ ಅದು ಇಂಥ ಸಿಕ್ಕರೆ ಅದು ಊರು ಅನ್ಬೇಕ್ರಿ. ಎಂಥ ಊರು ರೀ, ನಂದೇಶ್ವರದ ದೊಡ್ಡ ಊರಾಗೈತೆ ಅದು. ಈಗ ಊರಿಗೆ ಹುಡುಗಾರನ್ನ ಯಾರು ಹೇಳೋದು ಕೇಳೋದು ಮಾಡೋದಿಲ್ಲ ರೀ. ಒಂದು 4 ಅಂಗಡಿ ಇಡಬೇಕಲ್ಲ ಊರಾಗತ್ತ ಬಂದು ಬೈದತ್ತೊಬ್ಬ ಮನೆ ಅವನು. ನಿಮ್ಮ ಊರಾಗ ಏನೈತಿ? ನಿಮ್ಮ ಊರಾಗ ಏನು ಈ ಅಂಗಡಿ ಐತೆ, ಮತ್ತೆ ಈ ಅಂಗಡಿ ಐತೆ, ಇದು ಈ ಅಂಗಡಿ ಐತೆ, ಏನೈತಿ ನಿಮ್ಮ ಊರಾಗ? ನಿಮ್ಮ ಊರಾಗ ಏನೂ ಇಲ್ಲ ಅಂದರೆ ಕೆಟ್ಟದ್ದಿದ್ರೆ ಅಷ್ಟೇ ಅದಕ್ಕೆ ಊರು ಅನ್ಬೇಕಂತ ಅವ್ರ ಶೈಲಿಲೇ. ಇನ್ನು ಹೇಳ್ರಿ ನೋಡೋಣ, ಚಲೋ ಆಗಬೇಕಾದ್ರೆ ಊರಾಗ ಏನೇನು ಇರಬಾರ್ದು ಎಲ್ಲರೂ ಹೇಳ್ರಿ. ಹಾಂ, ದಾಬಾ ಇರಬಾರ್ದು, ಸೆರೆ ಅಂಗಡಿ ಇರಬಾರ್ದು, ದೊಡ್ಡ ಚಿರಿ ಅಂಗಡಿ ಇರಬಾರ್ದು, ಕೆಟ್ಟದ್ದ ಏನೂ ಇರಬಾರ್ದು. ನೀವು ಬಿಡುನು ತಾಯಿಂದ್ರೆ ನಾವು ಯಾವ್ಯಾವ ಅಂಗಡಿ ಇರಬಾರ್ದು ಅಂತೀವಿ ಅವೆಲ್ಲ ಅಂಗಡಿ ಇರಬೇಕು ಇರಬಾರ್ದು ಎಲ್ಲ ಹೇಳ್ರು ದಡ್ಡವ್ರು. ನಿಮ್ಮ ಮನ್ಯಾಗ ಅನುಭವ ಇರ್ತಾನೆ ನಿಮಗೆಲ್ಲ, ಹೋಗಿ ಬರ್ತಾರೆ ಏನೇನು ಮಾಡ್ತಾರೋದು. ಆಶೀರ್ವಾದ ಎಲ್ಲ ಚಲೋ ಕಲ್ರಿ. ಇರಬೇಕು ಇರಬಾರ್ದು ಕೆಟ್ಟ ಅಂಗಡಿಗಳು ಇರ್ಬೇಕ್ರಿ, ಇರಬಾರ್ದು. ಅವ್ರು ರಾತ್ರಿ 12 ಗಂಟೆಗೆ ಹೋಗ್ರಿ, 2 ಗಂಟೆ ಮೊನ್ನೆ ಮುಂದೆ ಬಂದು ಹೇಳಾಕತ್ರಿ ಪಾಪ. ಅಪ್ಪ ಅವ್ರು 2 ಗಂಟೆಗೆ ಹೋದ್ರು ಕೊಡ್ತಾರೆ. ಈ ನಮ್ಮ ತಮ್ಮ ಈಗ ಹಾಳಾಗ್ಯಾರ, ತೊಂದರೆ ಐತ್ರಿಪ್ಪ ಅವ್ರು. ನಮ್ಮ ತಮ್ಮ ಬದುಕೋದು ಸಾಗೈತ್ರಿ, ಹಗ್ಗ ತೊಗೊಂಡೋಗಿದ ನಾನು ಕೈ ಅಂತ ಕಸ್ಕೊಂಡ್ರೆ ಪರ ಮುಂದೆ ಹೇಳಾಕತ್ರಿ ಪಾಪ. ಒಬ್ರು ಹೆಣ್ಮಕ್ಳು ಹಗ್ಗ ತೊಗೊಂಡೋಗಿದಂದ್ರೆ ಹಗ್ಗ ತೊಗೊಂಡೋದಕ್ಕೆ ಹೋಗ್ತಾರೆ. ಮತ್ತವ್ರು ಒಂದು ಅಂಗಡಿಯವ್ರು ಬಂದು ಹೇಳ್ತಾ ಮೇವಿಗೆ ಹೋಗ್ತಾರಲ್ಲ ಹೆಣ್ಮಕ್ಳಿಗೆ ಗೊತ್ತಾಗತ್ತೆ, ಮೇವು ತರಾಕ್ರಿ. ಆ ತಂಗಿ ಕೇಳ್ರಪ್ಪ ಅವ್ರ ಆ ಮ್ಯಾಲ ಗಿಡಕ್ಕೆ ಹಾಕಿ ಚಪ್ಪು ಮಾಡಿ ಕೊರಳಿ ಹಾಕೊಳ್ಳೋ ಮೇವಿಗೆ ಹೋಗ್ತಾರನ್ರಿ. ಎಂಥವ್ರು ಇವ್ರನ್ನೆಲ್ಲ ಏನು ಮಾಡ್ಬೇಕ್ರಿ ಅಪ್ಪ ಅವ್ರ, ಇವ್ರನ್ನೆಲ್ಲ ಊರು ಬಿಡಿಸ್ಬೇಕ್ರಿ. ಅದಕ್ಕೆ ದಯವಿಟ್ಟು ಊರು ಇರಬೇಕಂದ್ರೆ ಊರು ಎಂಥದ್ದಿರಬೇಕು, ಊರು ಎಂಥದ್ದಿರ್ಬೇಕಂದ್ರೆ ಊರು ಸಜೀವಾಗಿರ್ಬೇಕು, ಜೀವಂತವಾಗಿರ್ಬೇಕು. ಕೆಟ್ಟ ಗುಣಗಳಿದ್ದವ್ರು ಊರು ಅಂತಂದ್ರೆ ಅದು ಸತ್ತಂಗ, ಅದು ಏನು ಪ್ರಯೋಜನ. ಅದಕ್ಕಾಗಿ ಊರೊಳಗೆ ಕೆಟ್ಟದಾಗಿರ್ತಕ್ಕಂಥ ಯಾವುದೂ ಇರಬಾರ್ದು, ದುಷ್ಟವಾಗಿರ್ತಕ್ಕಂಥ ಅಂಗಡಿಗಳಿರಬಾರ್ದು, ದುಷ್ಟ ಚಟಗಳಿರಬಾರ್ದು. ಊರು ಹೇಗಿರ್ಬೇಕಂದ್ರೆ ಬದುಕಿದನೂ ಇರಬೇಕಲ್ಲ. ಈಗ ನೀವು ಬದುಕಿದ್ದೀರನ್ನ ಮೂಗಿ ಮುಂದೆ ಕೈ ಹಿಡ್ಕೊಳ್ರಿ, ಮೂಗಿನ ಮುಂದೆ ಶ್ವಾಸ ಬರ್ತಿತ್ತು ಅಂದ್ರೆ ಅತಿ ತಿಳ್ಕೊಳ್ರಿ, ಬರ್ತೈತೆ ನೋಡಿದ್ರೆ ಅಲ್ಲಿ ಕೈ ಎತ್ತಿ ಹಿಡಿತೀರಿ ಅಂದ್ರೆ ಎತ್ತಾಕೆ ಬರುತ್ತೆ ಅಂದ್ರೆ ಶ್ವಾಸ ಬದುಕಿರ್ತೀರಿ. ಮೈ ಹಿಡ್ಕೊಂಡು ನೋಡಿ ಸ್ವಲ್ಪ ಎದಿ ಪದಿ ಬಿಸಿ ಅದ ತಂಪದ, ನರಗಳು ಹಿಡ್ಕೊಂಡ್ರೆ ಹಾರ್ತಾವಿಲ್ಲ. ಇವೆಲ್ಲ ಇದ್ದ ಲಕ್ಷಣ ಇವು. ಯಾರಿಗೆ ಕೇಳ ದಪ್ಪತ್ತು ಬಿದ್ದಿರೋ ಓದ್ಕೊಂಡು ಮೇಲಿಂದ ಬಿದ್ದರು ಅಂದ್ರೆ ಹೋಗಿ ನೋಡ್ರಿ ನೀರು ತಂದು ಹಾಕ್ತಾರೆ, ತಲೆ ಹಿಡಿದು ಬಿಡ್ತೀರಿ, ಶ್ವಾಸ ಎದಿ ಹಿಡಿದು ನೋಡ್ರಿ ಎಲ್ಲ ಆಯ್ತಲ್ಲ, ಎಲ್ಲಿ ಕೈ ಹಿಡಿದು ನೋಡ್ತೀರಲ್ಲ. ಏನು ಹೋಗ್ಯಾರೋ ಅದಾರ ನೋಡ್ತೀರಲ್ಲ. ಇದ್ದ ಲಕ್ಷಣ ನಿಮ್ಗೆ ಗುರ್ತೈತಿ, ಹೋದ ಲಕ್ಷಣ ನಿಮ್ಗೆ ಗುರ್ತೈತಿ. ಅದಂಗೆ ಊರಿನ ನಾಡಿ ಹಿಡಿದು ಕಲಿಬೇಕು. ಊರಿನ ಹೃದಯ ಹಿಡಿದು ನೋಡ್ಬೇಕು ಚಾಲು ಐತಿಲ್ಲೋ, ಊರಿನ ಮೂಗು ಹಿಡಿದು ನೋಡ್ಬೇಕು ಅಂದ್ರೆ ಶ್ವಾಸ ಚಾಲು ಐತಿಲ್ಲೋ. ಊರಿಗೆ ಎಲ್ಲ ಅದಾವ ನೋಡ್ಬೇಕಲ್ಲ, ಅಂದ್ರೆ ಒಳ್ಳೇದೈತೆ ಕೆಟ್ಟದೈತೆ ನೋಡ್ಬೇಕಲ್ಲ. ಊರು ನೋಡ್ಬೇಕಂದ್ರೆ ಊರಿನೊಳಗೆ ಸರಿ ಇರ್ತಕ್ಕಂಥದ್ದು ನೋಡ್ಬೇಕಂದ್ರೆ ಊರಿನ ಊರನ್ನ ನೋಡ್ಬೇಕಲ್ಲ. ಅದಕ್ಕೆ ಊರಿನ ಉತ್ತಮ ಲಕ್ಷಣ ಕಾಯ್ಕೊಂಡ್ರೆ ಅಂದ್ರೆ ಚಲೋ ಆಗ್ತದೆ. ಇದಕ್ಕಂದ್ರೆ ಸರಿ ಕೊಡೋದು ಹೋಗಿ ನಿಂತ ಗಾಡಿಗಳಿಗೆ ಹ್ಯಾಸೆ
ಜಿಗದು ಬಿದ್ದು ಸತ್ತು ಹೋಗಿ ಮನ್ಯಾಗ ತಾಯಿ ತಂದೆ ಅಣ್ಣ ತಮ್ಮಂದಿರು ಎಲ್ಲರೂ ದುಃಖ ಮಾಡ್ತಕ್ಕಂಥದ್ದು, ಹೆಂಡತಿ ಎಲ್ಲರೂ ಜೀವನ ಪರ್ಯಂತ ದುಃಖ ಮಾಡ್ತಕ್ಕಂಥದ್ದು. ಅವ್ರದ್ದು ಸತ್ತವ್ರ ಪಿಶಾಚಿ ಅಪ್ಪವ್ರ ನನಗೆ ಭಾಳ ಚಟ ಆಗೈತೆ ರೀ, ಇಲ್ಲೇ ಮುಂದೆ ಮುಚ್ಚಾರ ನನಗೆ, ಸರಿ ಕೊಡ್ರಿ ಸಾಲಿಲ್ಲ, ಕುಡಿದು ಸಾಯ್ಬೇಕಂತ ತಂದಿದ್ದಪ್ಪ ಅವ್ರ ಕಿಸೆ 2 ಬಾಟ್ಲಿ, ಕುಡಿಯೋಕ್ಕಾಗಲಿಲ್ಲ. ಅಪ್ಪವರೇ ಹೇಳ್ರಿ ಯಾರಿಗಾರೆ ಬಂದು ಯಾರ ಮೈಯಾರು ಬಂದು ಹೆಣ್ಮಕ್ಳ ಮೇಲೆ ಗಂಡು ಮಕ್ಳು ಒಂದು ಬಡ್ಕೊಂಡು ಪಾಪ ಸೀರೆ ತೆಗೆದು ಹೆಣ್ಮಕ್ಳು ತೆಲುಗನ್ನು ತೆಗೆದು ಹೆಗಲು ಹಾಕೊಂಡು, ಅಪ್ಪವ್ರ ನಾನ ರೀ ನೀವು ತಂಗಿಯೋ ತಮ್ಮರೇ ಅಪ್ಪವ್ರ ಆ ಹೆಣ್ಮಕ್ಳು ಅಸಹ್ಯಾಗಿ ಸತ್ತಾವ ದೇವಾಗಿ ಅಸಹ್ಯ, ಈ ಊರು ಅಸಹ್ಯ ಮಾಡಿ ಯಾವ್ರವ್ರು ನಂದೇಶ್ವರ ತಂದ್ರಂದ್ರೆ ಯಾವ ಸಂಸ್ಕೃತಿಗೋಸ್ಕರ ಪ್ರಸಿದ್ಧ ಆಗಿತ್ರಲ್ಲ, ಮತ್ತಾರಿಗೋಸ್ಕರ ದೇವ್ರಿಗೆ ಪ್ರಸಿದ್ಧ ಆಗಬಾರ್ದಲ್ಲ. ಅದಕ್ಕೆಲ್ಲರೂ ಏನು ಮಾಡಬಾರ್ದು, ಮದ್ಯಪಾನವನ್ನು ಮಾಡ್ಬೇಕು, ಕುಡಿಬಾರ್ದು, ಎಲ್ಲರೂ ಕುಡಿಬಾರ್ದು. ಹಾಗೆ ಊರೊಳಗೆ ಅಂತ ಅಂಗಡಿ ಇರಬಾರ್ದು. ಒಂದು ವೇಳೆ ಅಂಗಡಿ ಯಾವ್ದು ತಗೋರು, ಒಂದು 20 ಅಂಗಡಿ ಯಾರು ಅಕಸ್ಮಾತ್ ಇಟ್ರಪ್ಪ, ನೋಡ್ರಿ ಹೆಂಗೆ ಹಿಡಿದ್ರಿ ಇವ್ರು ಅಂತೇಳಿ ಇಳಿಸಿರಂದ್ರೆ ನಿಮಗೆ 1000 ಅಂಗಡಿಗಳು ಇಟ್ಟಾರಂದ್ರೆ ನೀವು ಬರೀ ಒಂದು ರೇಡಿಯೋ ಇರ್ತಾರೆ, ರೇಡಿಯೋ ಅದು ಮೊಬೈಲ್ ಇರ್ತವಲ್ಲ, ಆ ನಂಬರ್ ಅದಕ್ಕೆ ಕ್ಲಿಕ್ ಮಾಡಿದಷ್ಟು ಆ ಚಾನಲ್ ಬರ್ತಾವೆ. ಬೇಕಾದಷ್ಟು ಚಾನಲ್ ಅದ್ರೊಳಗೆ ನಾವು ಯಾವ ಚಾನಲ್ ಮಾಡ್ತೀವಿ ಅದಷ್ಟು ಹತ್ರ ಯಾರ್ಯಾರು ಫೋಣಿಸ್ಬೇಕು ಅವ್ರ ನಂಬರ್ ಅಷ್ಟು ಹೋಗುತ್ತೆ, ಇಲ್ಲಿ ಮತ್ತೆ ತೊಳೆದಿಲ್ಲ ಅದು. ಹಾಗೆ ಎಲ್ಲರೂ ಅಷ್ಟು ನಾವು ಶರಿಯನ್ನು ಕುಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂದ್ರೆ, ಕೆಟ್ಟದ್ದು ಮಾಡೋದಂತ ಪ್ರತಿಜ್ಞೆ ಮಾಡಿದ್ರೆ, ದಾಬಾಗಳಿಗೆ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರೆ, ನೀವೆಲ್ಲರೂ ಚೆನ್ನಾಗಿರ್ತಕ್ಕಂಥವ್ರು ಇದ್ರಂದ್ರೆ ಬೇಕಾದಷ್ಟು 1000 ಅಂಗಡಿ ಇದ್ರು, 1000 ದಾಬಾಗಳಿದ್ರು, 1000 ಹೋಟೆಲ್ ಇದ್ರು, 1000 ಖಾನಾವಳಿ ಇದ್ರು ಕೂಡ ಖಾನಾ ಪುರುಷ ನೈ ಜಾತ ಹೇ ಅಂತಂದ್ರೆ ಇವು ಅಲ್ಲಿ ಹೋಗೋದಿಲ್ಲತ್ತಂದ್ರೆ ಎಲ್ಲ ಮರ್ತಾ ಹೇ ಅಲ್ಲೇ ಅಂಗಡಿ. ನೀವು ಕಬ್ಬ ಬೆಳೆಸೋದು ಬಿಡ್ರಿ, ಸಕ್ರೆ ಫ್ಯಾಕ್ಟ್ರಿಗೆ ಜಂಗ್ ಹತ್ತದಿರ್ಲಿತ್ರ ಸಕ್ರೆ ಕಬ್ಬಿನ ಫ್ಯಾಕ್ಟ್ರಿ ಕಬ್ಬು ಹೋಗ್ಲಿಕ್ಕೆ ಅಂದ್ರೆ ಅಂತ ಸಕ್ರೆ ಫ್ಯಾಕ್ಟ್ರಿ ಬಂದಾಕತಿ. ನೀವು ಹೋಗಿ ಕುಡಿಯೋರು ಕುಡಿಲಿಲ್ಲ ಅಂಗಡಿ ಬೇಕಾದಷ್ಟು ಇದ್ರಿ ಅಂದ್ರಿ. ಆದ್ದರಿಂದ ನೀವು ಎಲ್ಲರೂ ಮೊದಲು ಒಳ್ಳೆಯವರಾಗಿ ಕಲಿಬೇಕು, ಉತ್ತಮ ಸಂಸ್ಕಾರ ಪಡಿಬೇಕು. ನಿಮ್ಮನ್ನು ನೋಡಿ ಮಕ್ಕಳು ನೋಡಿ ಹೇಳತ್ತಾರಂದ್ರೆ, ಒಬ್ಬ ತಂದೆ ಇದ್ದಂತ ತಂದೆ ಮಗನಿಗೆ ಹೇಳಿದ, ಚಳಿಗಾಲ ದಿವಸ ಮಗನೇ ಓ ಅಪ್ಪ ತೊಯ್ದು ಸಿಗರೇಟ ಹೋಗಿ ಒಳಗೆ ಅಡುಗೆ ಮಾಡಿದ್ರು, ಹೆಣ್ಮಕ್ಳು ಹೋಗಿ ಹಸ್ಕೊಂಬರೋ ಅಂತ. ಹ್ಞೂ ರೀ ಚಲೋ ಹುಡುಗ ತಂದೆ ಆಜ್ಞೆ ಪಾಲಿಸು, ಕೈಯಾಗ ಸಿಗರೇಟ್ ತೊಗೊಂಡೋದ, ಹೋಗಿ ಒಲೆಯೊಳಗೆ ಅಡುಗೆ ಮಾಡ್ತಿದ್ರು, ಹೋಗಿ ಸಿಗರೇಟ್ ಹಚ್ಚಿದ್ರಿ. ಹತ್ತಲಿಲ್ಲ, ಅದು ಚಳಿಗಾಲ ತಂಪಾಗಿತ್ತು, ಒಳಗೆ ಹತ್ತಲಿಲ್ಲ. ಹಚ್ಚಿದ ಇವು ತಡಿಬಾರ್ದು ಒಳಗೆ, ಯಾವಾಗ ತಂದ ಯಾವಾಗ ಸೇರಿ ಈಗ ಬರೋದು. ಹುಡುಗ ಮತ್ತು ಏನಪ್ಪ ಹತ್ತಿದ್ದಿಲ್ಲನ ಎಷ್ಟೊತ್ತು ಅಂಗಡಿ ತಂದು ಹಚ್ಚೋದೇನು, ಏನು ಕಂಪ್ನಿ ಮಾಡ್ಸ್ಕೊಂಡು ಬರೋದೇವು ತೊಗೊಂಬಲಗು ಹತ್ತುವಲ್ದಪ್ಪ, ಮತ್ತು ಹತ್ತವಲ್ದ್ರಿ ಇನ್ನೂ ಹತ್ತುವಲ್ದ ಶಿಟ್ಟು ಅನಿಸಿರಿ. ಹೋಗಿ ಒಂದು ಕೊಟ್ಟುಬಿಟ್ಟು ಹೇಳಿದವ, ನಿನಗೊಂದು ಸಿಗರೇಟ್ ತೆರಿಮರಿ ಒಂದು ಸಿಗರೇಟ್ ಹಚ್ಚಾಕ ಬರಲಿಲ್ಲ ಅಂದ್ರೆ ನಿನ್ನ ಮುಂದಿನ ಜೀವನಗೋ ನೀ ಹೇಗಿರ್ತೀನಿ? ಈಗ ಒಂದು ಜೀವಂತರು ಒಂದು ಸಿಗರೇಟ್ ಹಚ್ಚಾಕ ಬರಲಿಲ್ಲ ಜೀವಂತ ಏನು ಮಾಡ್ಬೋದು? ನೀ ನೋಟ್ ಲೆಕ್ಕ ಆಗುತ್ತೆ. ಸಿಗರೇಟ್ ಹಚ್ಚಾಕ ಬರಲಿ ಜೀವಂತ ಏನು ಮಾಡಕ್ಕೆ ಬರ್ತಲ್ಲ, ಸಿಗರೇಟ್ ಹಚ್ಚಾಕ ಬರ್ತಂದ್ರೆ ಅದ್ರ ಹಚ್ಚಿಗೆ ಮಾಡಕ್ಕೆ ಬರ್ತದೆ. ಅದರ ಹಚ್ಚಿಗೆ ಅದಕ್ಕೆ ಹಚ್ಚಿ ಮಾಡ್ಕೊಂಡು ಹೋಗಿ ಒಂದು ದಿವ್ಸ ದೊಡ್ಡ ಮಾಡ್ಕೊಂಡು ಹೋಗಿ ಕೊರಳಿಗೆ ಮುಖಕ್ಕೆ ಕರಿ ಅರಿವಿ ಹಾಕ್ಕೊಂಡು ಮೇಲೆ ಹೋಗ್ಬರ್ತದಿಲ್ಲ, ಎಲ್ಲ ಮಾಡಕ್ಕೆ ಬರ್ತೈತಿ. ಸಿಟ್ಟಾಗಿ ಒಂದು ಹೊಡೆದ ತಂದು ಮಗನಿಗೆ ಭಾಳ ಕೆಟ್ಟ ಅನಿಸ್ತು. ಹೌದಪ್ಪ, ಒಂದು ಸಣ್ಣ ಸಿಗರೇಟ್ ಏಟಕಾಳ ಚೋಟ್ ಸಿಗರೇಟ್ ಹಚ್ಚಾಕ ಬರಲಿಲ್ಲ ಅಂದ್ರೆ ಜೀವನದ ಏನು ಮಾಡೋಕ್ಕೆ ಬರಂಗಿಲ್ಲ, ಏನು ಮಾಡ್ಕೋತಂತ. ಅಪ್ಪ ನನ್ನ ಕಡೆ ತಪ್ಪತ್ತು, ಹುಡುಗಳಾಗತ್ತೆ, ಕ್ಷಮ ಜೋರು ಬಡ್ದಿದ್ರಿ. ಇಷ್ಟು ಬರ್ತದೆ, ಎಷ್ಟೊತ್ತಾಗುತ್ತೆ, ಅದಕ್ಕೆ ಎಷ್ಟಾಗುತ್ತೆ? ಅದು ಒಲೆ ಕೊಳ್ಳಿ ತೊಗೊಂಡ ಕೈಗೆ ಹಚ್ಕೊಂಡು ಹಿಂಗೆ ಹಿಡ್ಕೊಂಡು ಮುಂದಿನ ಹಿಡಿದು ಸಾರ್ ಜೈಕಿದೆ. ಅರ್ಧ ಸಿಗರೇಟ್ ಒಮ್ಮೆ ಬತ್ರಿ. ಹುಡುಗ ನೋಡಿದ, ಅಪ್ಪ ಕ್ಷಮ ಮಾಡು, ಹಚ್ಚಿ ಕೊಡ್ತಾನಂತಂದ. ಮತ್ತೊಂದು ಹೋಗಿ ಹಚ್ಕೊಂಡು ಬರೋರು ಅವ್ನು ಮತ್ತೊಂದು 5 ನಿಮಿಷ ಮತ್ತೆ ಸೇರಾಕ ಬೇಕಾತ. ಒಳಗೆ ಹೋದ, ತೊಗೊಂಡ ಮುಂದೆ ಹಿಡ್ಕೊಂಡ ಸ್ವರ ಜಗ್ಗಿದೆ. ಏನು ಮಜಾ ಆಯ್ತಪ್ಪ ಅಂತಂದ. ಹಾಗೆ ಹೋದಾಗ ಹಸ್ಕೊಂಡು ಬಂದ್ರಿ, ಹಸ್ಕೊಂಡು ಬರ್ಕೋತ ಅವ್ನು ತಂದು ಬಂದಾಗ ಇಷ್ಟಿಟ್ಟು ಬರಾಗಿತ್ತು. ಸಿಗರೇಟ್ ನೋಡಕತ್ತ, ಒಂದು ಸಿಗರೇಟ್ ಪ್ಯಾಕೆಟ್ ಇಲ್ಲ, 1-2 ಕಡಿಮೆ ಆಗಿತ್ತು. ಮತ್ತೊಮ್ಮೆ ನೋಡಿದ್ 4 ಕಡೆ, ಮತ್ತೊಮ್ಮೆ 5, ಮತ್ತೊಮ್ಮೆ 6, ಒಂದು ಖಾಲಿ ಪ್ಯಾಕೆಟ್ ಉಳಾಗತ್ತು. ಅವನು ಹೇಳ ಮಗನಿಗೆ, ತಮ್ಮ ಸಿಗರೇಟು ಸೇಜನಪ್ಪ ಅಯ್ಯೋ ರೊಕ್ಕ ತರ್ತಾನ. ಅದೇ ಹಾಗೆ ಮಾಡ್ಕೊಂಬಂದ ಸಿಗರೇಟು ಖಾಲಿ ಪ್ಯಾಕೆಟ್ ಒಳಗೆ ಆಗ್ಯಾವ. ಸಿಗರೇಟ್ ಸೇದ್ಬಾರ್ದು, ಎದಿ ಗುಡಿಗಟ್ಟು ಸಾಯ್ತಾರು. ಎಲ್ಲಿದ್ದು ನೀ ಏನು ಅಪ್ಪ ಅವ್ರು ನೀ ಬಿಡು, ನಿನ್ನ ಬಿಡ್ಲಾಕ ಒಪ್ಪಿಗೆ ನಾ ಬಿಡುದಿಲ್ಲಪ್ಪ.
ಮಗ ಅಪ್ಪ ಬಿಟ್ಟರು ಮಗ ಬಿಡಕ್ಕೆ ತಯಾರಾಗಲಿಲ್ಲ. ಇದನ್ನು ಕೆಡಿಸೋರು ಯಾರು ಹೇಳ್ರಿ ನೋಡು? ಈ ಮಗನ ಹಾಳೆ ಮಾಡಿದವ್ರು ಯಾರು? ಎಷ್ಟೋ ಸಲ ತಂದೆ ಶರಿ ಕುಡಿತಾರೆ, ಮಕ್ಕಳು ಶರಿ ಕುಡಿದು ಕಲಿತು ಹಾಳಕ್ಕ. ಅದಕ್ಕೆ ನೋಡಿ ಕಲಿತಕ್ಕಂಥದ್ದು ಇರ್ತಲ್ಲ ಭಾಳ ಕೆಟ್ಟಿರ್ತದ. ನೀವು ಒಳ್ಳೆಯದನ್ನು ಮಾಡಿರಿ ಅಂದ್ರೆ ನೀವು ಒಳ್ಳೇದು ನೋಡಿ ನಿಮ್ಮ ಮಕ್ಕಳು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡ್ತಾರೆ. ನೀವು ಕರಡಿ ಮುಂದೆ ನಿಂತ್ಕೊಂಡು ಕರಡಿ ಮುಂದೆ ಈಗ ಕೈ ಮುಗಿದ್ರಿ, ಕೈ ತೋರಿಸ್ತದ. ಜಗತ್ತು ಹೇಗದ, ನಿಮ್ಮ ಮಕ್ಕಳು ಇರ್ತಾರೆ, ನೀವು ಮಾಡಿದ್ದು ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆಯವರಾಗಿರಿ, ಕೆಟ್ಟ ಚಟಗಳು ಇರದಂತೆ ಇರ್ರಿ. ಎಲ್ಲರೂ ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಟ್ಟಂದ್ರೆ ಆಗ ಒಳ್ಳೆಯದು. ಹೀಗೆ ಮಾಡ್ಕೊಂಡು ಹೋದ್ರಂದ್ರೆ ನೀವು ಉದ್ಧಾರ ಆಗ್ತೀರಿ. ನೀವು ಯಾವ ಉದ್ಧಾರಕ್ಕೆಲ್ಲ ಊರು ತಾನು ಉದ್ಧಾರ ಆಗ್ತದೆ. ನೀವು ಮೊದಲು ಮನೆಯನ್ನು ಗೆಲ್ಲಬೇಕಂದ್ರೆ ಮನೆ ಗೆಲ್ಲಬೇಕಂದ್ರೆ ಮೊದಲು ಮನಸ್ಸು ಗೆಲ್ಲಬೇಕು. ಮನಸ್ಸು ಗೆಲ್ಲರಿ ಅಂದ್ರೆ ಮನೆ ಗೆಲ್ಲಕ್ಕೆ ಬರ್ತದೆ ರೀ. ಮನೆ ಆದ್ರೆ ಓಣಿ ಆಕತಿ, ಓಣಿ ಸುಧಾರಣೆ ಐತಿ, ಓಣಿ ಸುಧಾರಣೆ, ಊರು ಸುಧಾರಣೆ ಆಗತ್ತೆ, ನೆರೆ ಊರು ಸುಧಾರಣೆ ಆಕವು, ತಾಲೂಕು ಸುಧಾರಣೆ ಆಕವು, ಜಿಲ್ಲಾ ಸುಧಾರಣೆ ಆಕವು, ರಾಜ್ಯ ಸುಧಾರಣೆ ಆಕವು, ದೇಶ ಸುಧಾರಣೆ ಆಕವು. ಎಲ್ಲ ದೇಶ ನೋಡಿ ಮೋದಿಯವರ ಕಡೆ ಇಡೀ ವಿಶ್ವದ ಪ್ರಸಿದ್ಧ. ಎಲ್ಲ ಐತಿಲ್ಲ ರೀ ಗುರು ದೇಶ ಅಂತ. ಹೋದಲ್ಲಿ ಭಗವದ್ಗೀತೆಯನ್ನು ಕೊಡ್ತಾರೆ ರೀ, ರಾಮಾಯಣ ಮಹಾಭಾರತವನ್ನು ಕೊಡ್ತಾರೆ ಮೋದಿಯವರು. ನೀವು ಹೀಗೂ ತಿಳಿಬೇಕು, ಸನ್ಯಾಸಿಗಳಾಗಿ ರಾಜಕಾರಣ ಸನ್ಯಾಸಿಗಳಂದ್ರೆ ರಾಜಕಾರಣ ಮಾತಾಡೋ ರಾಜಕಾರಣ ಅಲ್ಲ, ಸಂಸ್ಕಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಮಾತಾಡೋದು ನಾವು ಸನ್ಯಾಸಿಗಳು ನಮ್ಮ ಮಠಕ್ಕೆ ಯಾವ ರಾಜಕಾರಣ ಸಂಬಂಧ ಹೇಳೋಷ್ಟು ಇಲ್ಲ. ಯಾವುದ ಸರ್ಕಾರದಿಂದ ತೆಗೆದುಕೊಂಡು ಇರ್ತಾರೆ ಅನುದಾನ ತೆಗೆದುಕೊಂಡು ಇರ್ತಕ್ಕಂಥ ಮಠನೂ ನಮ್ಮದಲ್ಲ ರಾಜ್ಯದ. ಆದರೆ ಮಾತಾಡೋಕ್ಕಂಥ ಯಾವುದೋ ಇದು BJP ಕಾಂಗ್ರೆಸ್ ಜನತಾ ಇದು ಸಂಬಂಧ ಯಾರು ತಿಳ್ಕೊಂಡಿರಿ ಅದನ್ನು ಮಾತಾಡ್ತಿಲ್ಲ ನಾವು. ಹೇಳೋದೇನಂದ್ರೆ ಎಲ್ಲಿ ಹೋದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಕೊಡ್ತಾರೆ, ರಾಮಾಯಣ ಕೊಡ್ತಾರೆ, ಮಹಾಭಾರತ ಕೊಡ್ತಾರೆ. ಗುರು ದೇಶ ಅಂತ ಕಾಯ್ಕೊಂಡು ಯಾರಾದ್ರು ಉಳಿಸ್ಕೊಂಡು ಹೋಗ್ತಾರಲ್ಲ. ನೀವು ಯಾರೇ ಪಕ್ಷ ಇರಲಿ ಎಲ್ಲ ಭಾರತೀಯರು ನೆನಪಿರ್ಬೇಕು ನಿಮಗೆ. ಯಾವ ಪಕ್ಷ ಇರಲಿ ನೀವು ಭಾರತೀಯರು. ಸಂಸ್ಕಾರ ಉಳಿಸ್ಕೊಳ್ರಿ. ಸಂಸ್ಕಾರ ಸೂಚನ ಪರಂಪರಿತಃ ವಿದ್ಯಾಯಿ ಬುದ್ಧಿ ಕೆಲ ಕಾಮಧೇನು. ನಿಜವಾಗಿ ಕಾಮಧೇನು ಆಗ್ತದೆ. ನೀವು ಬೇಡಿತ ಕೊಡ್ತಕ್ಕಂಥದ್ದು ದೇಶದ ಕೀರ್ತಿ ಉಳಿತದೆ, ನಿಮ್ಮ ಕೀರ್ತಿ ಬರ್ತದೆ, ಎಲ್ಲರೂ ಹೋಗ್ತದೆ. ಯಾವ ಬೇಡಿದಂತ ಈ ಜಿಗದ ನೀರೊಳಗೆ ನೀನು ಒಂದು 1000 ರೂಪಾಯಿ ಕೊಡ್ತಾನೆ ಅಂತಂದು ಅವಂತ ಕೈ ಮುಗಿದು ಹೇಳ್ತಾ, ಹೌದಪ್ಪ ನಾ ಜಿಗದ ಸತ್ರ ನೀ 1000 ರೂಪಾಯಿ ಕೊಡ್ತಿ, ನಾ ಸತ್ತಿರ್ತಾನೆ ಯಾರಿಗೆ ಕೊಡ್ತಿ? ನಾನು ಸತ್ತಾಗ ನೀ ಯಾರಿಗೆ ಕೊಡ್ತಿ? ನಾನು ಸಂಸ್ಕಾರ ಹಾಳಾಗುತ್ತಂದ್ರೆ ದೇಶ ಹೇಗೆ ಉಳಿತದೆ? ದೇಶ ಗುರು ದೇಶ ಆಗುತ್ತದೆ. ನೀವು ಮೊದಲು ಒಳ್ಳೆಯವರಾದ್ರೆ ಎಲ್ಲ ಒಳ್ಳೆ ಆಗ್ತದೆ. ನೀವು ಒಳ್ಳೆಯವರಾಗಲಿಕ್ಕಂದ್ರೆ ಯಾವ ಒಳ್ಳೆ ಆಗೋಲ್ಲ. ಅದಕ್ಕೆ ಮೊದಲು ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸನ್ನು ಗೆಲ್ಲವರಿದ್ರಿಂದ ಏನೆಲ್ಲ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಸಂಸ್ಕಾರ ಉಳಿಸ್ಕೊಂಡು ಹೋಗ್ರಿ. ಎಲ್ಲರಿಗೂ ಆನಂದ ಆಗಲಿ. ನಿಮ್ಮ ಮಕ್ಕಳು ಹೇಗಿರ್ತಾರೆ ಅನ್ನೋದು ನೋಡಿರಿ. ನಿಮ್ಮ ಮಗಳು ಹೇಗಿರ್ತಾರೆ ನೋಡಿರಿ. ಮಕ್ಕಳಿಗೆಲ್ಲ ಉತ್ತಮ ಸಂಸ್ಕಾರ ಕೊಡ್ರಿ. ಊರು ಚೆನ್ನಾಗಿ ಕಳ್ಕೊಡ್ರಿ. ನೀವು ಚೆನ್ನಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆನಂದ ಆಗಲಿ. ಆದಮೇಲೆ ನಾವ್ರು ಏನು ಮಾಡೋದು? ನಮಗೆ ಅಪ್ಪವ್ರು ಏನು ಕೊಟ್ಟಿರ್ತಾರೋ ನಾವು ಇದನ್ನೆಲ್ಲ ಹೇಳೋ ಸತ್ಯವಾಗಿ ನಾವು ಇದನ್ನೆಲ್ಲ ಹೇಳೋದು ಬಂದಿರಂಗಿಲ್ಲ. ನಮಗೆ ನಮ್ಮ ಮುಂದೆ ಕೂತು ಹುಡುಗರು ಗುರ್ತದೆ. ನಮ್ಗೆ ಸಮಯ ಸಿಗ್ತದೆ. ನೀರು ಕುಡಿಯೋ ಸಮಯ ಇಲ್ಲ. ಈಗ ನೀರು ಕುಡಿಯೋಕೆ ಸಮಯ ಇರಲಿಲ್ಲ. ಈಗ ಇಷ್ಟು ನಮ್ಗೆ ಅದು ನಮ್ಮ ಸುತ್ತ ಗದ್ದ ಅದು ನಮ್ಮ ಕಾಡವ್ರ ಸಂಸಾರಿಕರು ನೀವು ಅಂತಾದ್ರೆ ನೀವು ಯಾವ ವಿಚಾರ ಮಾಡಿ ಬಂದಿರಂಗಿಲ್ಲ. ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಬಂದು ಕೂತಿರ್ತೀವಿ. ಒಂದ್ಸಲ ಓದಲ್ದ ಬಂದಿರ್ತಾರೆ ಅಪ್ಪವ್ರ ಚರ್ಚೆ ಸಹಿತ. ಅವ್ರೇನು ಪಡಿತಾರೋ ಅದನ್ನು ಹೇಳ್ತೀವಿ. ಮತ್ತು ಯಾವುದಾರು ಯಾರ್ದಾರು ಮಾತು ಕೇಳ್ಕೊಂಡು ಆ ರಾಜಕಾರಣ ಮಾತುಗಳು ಈ ರಾಜಕಾರಣ ಮಾತು ಏನಿಲ್ಲ. ನಮಗೆ ಜನತಾ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, ಇರೋದು BJP ಸಂಬಂಧ ಇಲ್ಲ, ಯಾವುದೂ ಸಂಬಂಧ ಇಲ್ಲ. ಎಲ್ಲ ಇವು ರಾಜಕಾರಣ ಜಿಬಿಜಿಬಿವು, ಎಲ್ಲ ಜಿಬಿಜಿಬಿವು. ಈ ಜಿಬಿಜಿಬಿ ಹತ್ಕೊಳ್ಳೋದು ನಂಗೆ ನಮ್ಮ ಮಠಕ್ಕೆ ಯಾವುದೂ ಸಂಬಂಧ ಇಲ್ಲ. ಕೇವಲ ಧರ್ಮದಗೋಸ್ಕರವಾಗಿ, ಕೇವಲ ಉತ್ತಮ ಸಂಸ್ಕಾರದಗೋಸ್ಕರವಾಗಿ ಹೇಳ್ತಾ ಇದ್ದೀವಿ. ಹೊರತಾಗಿ ಇನ್ನೂ ಸಂಬಂಧ ನಮಗಿಲ್ಲ. ನಾವು ಸನ್ಯಾಸಿಗಳು ತ್ಯಾಗ ಅಂತದ್ರ ಅರ್ಥ. ಒಳ್ಳೆಯದು. ಆದಮೇಲೆ ಇನ್ಮೇಲೆ ಎಲ್ಲರೊಬ್ಬರು ಕ್ಷೇತ್ರದ ಕಡೆಗೆ ಬರೋಣಂತೆ. ಎಲ್ಲರೂ ಸದ್ಗುರುವರ ಸನ್ನಿಧಿಗೆ ನಾವೆಲ್ಲ ಯಾತ್ರೆಗೆ ಹೋಗೋಣ. ಬರ್ತೀರಿ? ಮಹಾಪ್ರವಾಸ ಬರ್ತಾ ಇದ್ದೀರಿ? ಎಲ್ಲರೂ ಬರ್ತಾ ಇದ್ದೀರಿ? ಎಲ್ಲ ಬರ್ತಾ ಇದ್ದೀರಿ? ವಿಶ್ವಮ್ಮ ಹೊರಗಿದವರು ನೀವು ಬರ್ತೀರಮ್ಮ? ನೀವು ಬರ್ತೀರಮ್ಮ? ಎಲ್ಲರೂ ತಯಾರಿದ್ದೀರಿ? ಎಲ್ಲರಿಗೂ ಒಳ್ಳೆಯದಾಗಲಿ. ಆದಮೇಲೆ ಗುರುಗಳ ಜೊತೆಗೆ ಪ್ರವಾಸ ಅನ್ನೋದು ಭಾಳ ಶ್ರೇಷ್ಠದ. ಗುರುಗಳ ಜೊತೆಗೆ ನಾವು ಪ್ರವಾಸ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ರಿ, ನಮ್ಮ ಜೊತೆಗೆ ಯಾರಿರ್ತಾರೆ?
ಗುರುಗಳ ಜೊತೆಗೆ ಪ್ರವಾಸ ಅನ್ನುವಾಗ ಗುರುಗಳ ಜೊತೆಗೆ ಪ್ರವಾಸ ಅನ್ನೋ ಜೊತೆಗೆ ನಮ್ಮ ಜೊತೆಗೆ ಯಾರಿರ್ತಾರೆ? ಗುರುಗಳೇ ಇರ್ತಾರೆ ರೀ, ಗುರುಗಳೇ ಇರ್ತಾರೆ. ಹೇಗಿರ್ತಾರೆ ಅನ್ನೋದಕ್ಕೆ ಇವತ್ತಿನ ಅಧ್ಯಾಯ ಸಾಕ್ಷಿ. ಇವತ್ತಿನ ಅಧ್ಯಾಯ ಹೇಗಿರ್ತಾರೆ ಗುರುಗಳು ನಮ್ಮ ಜೊತೆಗೆ. ನೀವು ಇನ್ನೆಲ್ಲ ಕೇಳಿದಿರಿ, 2-3 ವರ್ಷದಿಂದ ಹೇಗೆ ಗುರುಗಳು ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಕೇಳಿದಿರಿ. ಇವತ್ತು 11ನೇ ಅಧ್ಯಾಯ, 8ನೇ ಅಧ್ಯಾಯ ಅಂದರೆ 10ನೇ ಅಧ್ಯಾಯ ನೆನಪಿಡ್ಬೇಕಲ್ಲ, ಅದಕ್ಕಾಗಿ ಸುಮ್ಮನೆ ಕೇಳ್ತೇವೆ. ನೀವೆಲ್ಲ ನೆನಪಿಟ್ಟಿದ್ದಿರಲ್ಲ. ಹಾಗೆ ಇವತ್ತು ಬಹುಶಃ 8ನೇ ಭಾಗ ಇರಬಹುದು. ಎಷ್ಟನೇ ಭಾಗ ರೀ? 9ನೇ ಭಾಗ. ಗ್ರಂಥ ಹೆಸರೇನ್ರಿ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ನಮ್ಮ ಸದ್ಗುರುವರ ಚರಿತ್ರೆ, ದಿವ್ಯ ಚರಿತ್ರೆ. ಏಕೆ ಹೇಳ್ತೇವೆ? ನಮಗೆ ಆನಂದ ಅನಿಸ್ತದೆ. ಇಷ್ಟೊಂದು ಮಹತ್ವ ಇರ್ತಕ್ಕಂಥ ಗುರುಗಳು ನಮಗೆ ಸಿಕ್ಕಿದ್ದಾರಲ್ಲ, ಅವ್ರು ಸಿಗಲಿಲ್ಲ ಅಂದ್ರೆ ನಾವು ನಿಮ್ಮ ಮುಂದೆಲ್ಲ, ನೀವು ನಮ್ಮ ಮುಂದೆಲ್ಲ. ನೋಡಿರಿ, ನಾವು ಬಂದಾಗಿಲ್ಲೇ ಸುಮ್ಮನೆ ಹೇಳ್ತೀವಿ, ಸುಮ್ಮನೆ ಅಂದ್ರೆ ಇದ್ದದ್ದು ಹೇಳ್ತೀವಿ. ಆ ಮೊದಲು ಹಳೆ ಮಠ ಆಯ್ತು, ಆ ಮೊದಲು ಮುಂಬಾಗಿರ್ತಕ್ಕಂಥ ಸ್ಥಾನ ಇಲ್ಲಿ ಯಾವ ಸ್ಥಾನ ಅದು? ರುದ್ರಭೂಮಿ. ನಾವು ಬಂದಾಗ ಎಷ್ಟೋ ಸಲ ನಾವು ನೋಡಿರ್ತಕ್ಕಂಥದ್ದು ಹಂಗೇನು ಹೀಗೆ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ಮಧ್ಯಾಹ್ನ ಬಿಸಿಲಾಗ ಸಹಿತ್ರಿ ಹೀಗೆ ಮಾಡಿಕೊಂಡು ಹೀಗೆ ಅನ್ಸ್ಕೊಂಡು ಇಲ್ಲಿ ಸ್ಮಶಾನ ನೋಡಲಿ ಯಾರೋ ದೇಹ ತ್ಯಾಗ ಮಾಡ್ಯಾರ, ಸಮಾಧಿ ಮಾಡಿ ಕೈ ಮಾಡಿ ತೋರಿಸಿದ್ರೆ ಬೆರಳು ಕಚ್ಕೊಂಡು ಏನು ಕಾಲು ಕೆಳಗೆ ಹಾಕಿ ಏನೋ ಮಾಡ್ಕೊಂಡು ಹೀಗೆ ಮಾಡಿ ಅನ್ಸ್ಕೊಂಡು ಹೋಗಿದ್ರಿ. ನಾವು ಬಂದಾಗಲೇ ಅಷ್ಟು ಭಯಾನಕ ಇರ್ತಕ್ಕಂಥ ಸ್ಥಾನ ಇರ್ತದ್ದು. ಅಂಥದ್ದು ಹೋಗಿ ಸದ್ರು ದಿವ್ಯ ಅನುಗ್ರಹ ಗುರು ಕೃಪಾಯಿದ ಹೇಗಿರ್ತಂದ್ರೆ ಇದೇ ಸ್ಥಾನದೊಳಗೆ, ಆ ಸ್ಥಾನದಲ್ಲಿ ನಾವು ಬಂದಾಗ ನಮ್ಮ ತಾಯಿದ್ರು ಮೊದಲನೇ ಸಪ್ತಾಹ ಅಪ್ಪವರ ಜಯಂತಿ ಉತ್ಸವ, ಅದು ಪುಣ್ಯಾರಾಧನೆ ಕಾರ್ಯಕ್ರಮ ಹೋಗೋದು. ಇದು 3 ದಿವಸ ಇತ್ತು ಕಾರ್ಯಕ್ರಮ. ಇಲ್ಲಿ ನಾವು ನಮ್ಮ ಬಡಿಗೌಡ್ರ ಮನೆ ಮುಂದೆ ಹಾಯ್ದುಕೊಂಡು ಅಲ್ಲಿ ಹೊರಟಿದ್ವಿ. ಅಥಣಿಗೆ ಹೋಗ್ಬೇಕಾಗಿತ್ತು ಸಪ್ತಾಹಗೋಸ್ಕರವಾಗಿ. ಅದೊಂದೇ ಸಲ ನಾವು ಹೋದದ್ದು. ನಾವು ಮೊದಲನೇ ಸಪ್ತಾಹ ಕರೆಕ್ಟ, ಇನ್ನೊಂದು ಯಾವ ಕಾಲಕ್ಕೆ ಹೋಗಿಲ್ಲ. ಒಂದು ಸಲ ಸಂತೆಗೆ ಹೋದ್ವಿ ಅಥಣಿಗೆ. ಹಾಗೆ ಹೋಗುವಾಗ ಆ ಸಪ್ತಾಹ ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿ ಜನರು ಅವರೊಳಗೆ ಅಷ್ಟೊಳಗೆ ಸಮಾಚಾರ ಆಗಿತ್ತು. ಅಲ್ಲೇ ಬಡಿಗೌಡ ಮುಂದಿನ ಬಾಜು ಇಷ್ಟು ಮನೆ ಅದಾವ, ಒಂದು 2-3 ಮನೆ ಅದಾವ. ಹಾಲೊಳ್ಳಿ ಯಾರ್ಯಾರು ಮನೆಗಳು? ಹಾಂ, ಇಲ್ಲಿ ಈಚೆ ಕಡೆ ಬಾಜು ನಿಮ್ಮ ಹಾಂ ಯಾರ್ಯಾರು 2-3 ಮಂದಿ ಮನೆ ಅದಾವು. ಅಲ್ಲಿ ಹೆಣ್ಮಕ್ಳು ಮಾತನಾಡ್ತಿದ್ರು. ಇವರು ನಮ್ಮ ಪರಿಚಯ ಕಡಿಮೆ ಇದ್ದಾಗ ಅದ ಸಲ ಬಂದೀವಿ, ಬರೋದು ಹೋಗೋದು ಮಾಡ್ತೀವಿ. ಅಪ್ಪವ್ರದ್ದಾಗ ಬರ್ತಿದ್ವಿ, ಹೋಗಿದ್ದೀವಿ. ಉಳಿದು ಅಲ್ಲಿಂದ ಇದ್ದಾಗ ಪರಿಚಯ ಕಡಿಮೆ ಇತ್ತು. ಅವ್ರು ಮಾತಾಡ್ತೀವಿ. ಬಂದು ಹೊರಗೆ ಬಂದು ನೋಡಿ, ಇವ್ರ ಅಪ್ಪವರು ಗುರುಗಳ ಪುಣ್ಯಾರಾಧನೆ ಮಾಡ್ತಾರತ್ತ. ಮತ್ತು ನಾವು ನಾಳೆ ಹೆಂಗವ ಅಲ್ಲಿ ಸಪ್ತಾಹಕ್ಕೆ ಹೋಗಲ್ಲ, ಈ ಜಡಿ ಕೂಸಿನ ತೊಗೊಂಡು ಹೋಗೋದ ಸ್ಮಶಾನ ಭೂಮಿಯಲ್ಲಿ ಕೂಸುಗಳಿಗೆ ಜನರು ಆದ್ರೆ ಹಂಗೆ ಅದು ಮಾತಾಡ್ತೀರ. ತಾಯಿಂದ್ರೆ ಕಿವಿ ಕೇಳಿಸ್ತು, ನಾವು ನಕ್ಕೋತ ಹೋದ್ವಿ. ಹಂಗೆ ಇವಾಗ ನಾಳೆ ಗುರ್ತಕತ್ತೆ ನಿಮ್ಮ ನಾಡು ಯಾರಿಗೇನು ಆಗೋದಿಲ್ಲ ಅಂತೇಳಿ 3 ದಿವಸ ಆಯಿತು. ಸಪ್ತಾಹ ಪ್ರಾರಂಭ ಆಯಿತು. ಸಪ್ತಾಹ ಪ್ರಾರಂಭ ಆದ್ರೆ ಎಲ್ಲ ತಾಯಂದರು ಕೂಡ ಬಂದರು, ಅಷ್ಟೊಳಗೆ ಸ್ವಚ್ಛ ಮಾಡಿದರು. ಮುಂದೆ ಹೇಗಾಯ್ತಂದ್ರೆ ಸಪ್ತಾಹ ಮಾಡಿದರು, ಎಲ್ಲ ಸ್ವಚ್ಛ ಮಾಡಿದರು. ಜಡೆ ಕೂಸುಗಳು ತೆಗೆದುಕೊಂಡು ತಾಯಂದರು ಆ ಅಂತ್ಯಕರೆ ಮಾಡಿರ್ತಕ್ಕಂಥ ಕಲ್ಲು ಇಟ್ಟಿರ್ತಾರಲ್ಲ, ಆ ಕಲ್ಲುಗಳಿಗೆ ತಲೆ ಕೊಟ್ಬಿಟ್ಟು ಆ ಕಲ್ಲುಗಳಿಗೆ ಕಲ್ಲುಗಳಿಗೆ ತಲೆ ಕೊಟ್ಟು ಹೀಗೆ ಮಲ್ಕೊಂಡು ಅಲ್ಲಿ ಕೂಸಿನ ಮುಂದೆ ಹೊಡೆದು ಜಡಿ ಕೂಸಿನ ಮಲ್ಕೊಡೋದು. ಕೆಲವರು ನೋಡ್ಯವ್ವ ನಿನ್ನೆ ಮೊನ್ನೆ ಮಾತಾಡ್ತೀರಿ, ಇವತ್ತು ಅಲ್ಲೇ ಮಲ್ಕೊಡ್ರಿ. ನಿಮಗೇನು ಹೊತ್ತು ನಿಮ್ಮ ಕೂಸಿ ಏನೈತಿ ಏನಾಗಿಲ್ಲಲ್ಲ. ಆಗ ಹೋಳಿಗೆ ಮಾಡಿದ್ರೆ ಹೇಗಾಯ್ತು ಅಂದ್ರೆ ಹೋಳಿಗೆ ಮಾಡಿದ್ರು ಗುರುಗಳ ಕರುಣೆ ಮಾಡ್ದು ಹೊಡ್ರಿ. ಒಂದು ಸಲ ಸಪ್ತಾಹ ಮಾಡೋದು ಮೊದಲನೇ ದಿವಸ ಎಷ್ಟೈತೆ ಅಂದ್ರೆ ಆಗಿರ್ತಕ್ಕಂಥದ್ದು. ಒಬ್ಬರು ಒಂದು ಚೀಲ ಅಕ್ಕಿ ಕೊಟ್ಟಿದ್ದರು, ಒಬ್ಬರು ಒಂದು ಚೀಲ ಕಡಲೆಬೇಳೆ ಕೊಟ್ಟಿದ್ದರು, ಒಬ್ಬರು ಒಂದು ಚೀಲ ಗೋಧಿ ಕೊಟ್ಟಿದ್ರು, ಒಬ್ಬರು 1 ಕ್ವಿಂಟಲ್ ಬೆಲ್ಲ ಕೊಟ್ಟಿದ್ರು. ಇಷ್ಟಾಯಿತು ಅಷ್ಟು ಕೂಡಿ. ಆಮೇಲೆ ಅದು ಬೀಸ್ಕೊಂಡು ಬರ್ಲಿಕ್ಕೆ ನಮ್ಮ ಬರೋಣ ಗೌಡ್ರ ಗಾಣ, ಇಲ್ಲಿ ಆ ಗಾಣಕಲ್ಲಿ ಒಂದು ಗಿರಣಿ ಇತ್ತು, ಅಲ್ಲಿ ಕಳಿಸಿದ್ದೀವಿ. ಕಳಿಸಿದ್ರೆ ಒಂದು 15 ನಿಮಿಷ ತಡ ಆಯ್ತು ರೀ ಬರೋದು. ನಾವು ಏನು ಮಾಡಿದ್ವಿ ಅಂದ್ರೆ ಅಪ್ಪವರಿದ್ದಾಗ ಅಪ್ಪವ್ರ ಶಿಷ್ಯರೊಬ್ಬರು ವಿಶೇಷ ಆಗಿರ್ತಕ್ಕಂಥ ಒಬ್ಬರು ಶಿಷ್ಯರಿದ್ದರು. ಅವರಿಗೆ ಅವ್ರು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡು ಹೇಳಿ ಇದನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ರಿ ಒಬ್ರಿಗೆ ಹೇಳಿದ್ವಿ. ಅವರು ಒಳಭಾಗಿರೋ ಮನಸ್ಸು ಬೇರೆ, ಹೊರಗೆ ನೋಡೋದು ಬೇರೆ, ಒಳಗೆ ನೋಡೋದು ಬೇರೆ ರೀ. ಅವ್ರು ಹೊರಗೆ ಒಂದು ಬೇರೆ ಏನಿದ್ರು, ಒಳಗೊಂದು ಬೇರೆ ಏನಿದ್ರು. ಅವರಂದ್ರು ಗೋಧಿ ಹಿಟ್ಟು ಬರಲಿಲ್ಲ ಅಂತ ಬಂದು ಯಾರು ಇನ್ನೂ ಬರಲಿಲ್ಲ ಪೋರ ನಮ್ಮ ಮುಂದೆ ತಾಯಿಂದ್ರು ಬಂದು ಹೇಳಿದರು,
ಅವರು ಒಲೆದವರು ಅಂದ್ರೆ ಅವರು ಸಪ್ತ ಮಾಡ್ತಾರೆ. ಸಪ್ತ ಇನ್ನು ನೋಡಿ ಇವರು ಸಪ್ತ ಅದು ಯಾರಿಗೆ ನೇಮಿಸಿದ್ದಿಲ್ಲ ಮುಖ್ಯಸ್ಥರು ಮಾಡಿದ್ದು ನೋಡಿ ಅವರು ಅದನ್ನಂದರು. ಇನ್ನು ನೋಡಿ ಸಪ್ತ ಇವರು ಸಪ್ತ ಮಾಡ್ತಾರೆ. ಸಪ್ತ ಅಂದ್ರೆ ರೀ ನಮ್ಗೆ ಭಾಳ ಕೆಟ್ಟ ಅನಿಸ್ತು, ದುಃಖ ಅನ್ನಿಸ್ತು, ತೊಂದರೆ ಅನ್ನಿಸ್ತು. ಅಪ್ಪವ್ರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀವಿ. ಕೈ ಒಳಗೆ ಈ ಪ್ರಸಾದ ಹಾಕ್ತೀವಿ ದಿನ, ಅವತ್ತ ಪ್ರಾರಂಭದ ಪ್ರಸಾದ ಹಾಕೋದು. ಅಪ್ಪವ್ರ ಪ್ರಸಾದ ನಾನು ನಮಸ್ಕಾರ ಮಾಡ್ತೀವಿ. ಅಭಿಷೇಕ ಮುಗಿದ ನಂತರ ಕೈಯಾಗ ಪ್ರಸಾದ ತೆಗೆದುಕೊಳ್ತೀವಿ. ಅಪ್ಪವ್ರ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಅದು ಆವತ್ತ ಪ್ರಾರಂಭದ ಅದು ಮೊದಲನೇ ಸಪ್ತಾಕ ಕೈ ಒಳಗೆ ಪ್ರಸಾದ ತೆಗೆದುಕೊಂಡೀವಿ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಭಾಳ ದುಃಖ ಅಷ್ಟು ನೋಡಿದ ಈ ತಾಯಿಂದ್ರೆ ಏನು ಮಾಡಿದ್ರು ಅಂದ್ರೆ ಆಚೆ ಕಡಲೆ ಬೇಳೆನ ಕುದಿಸಿದ್ರು. ಮಠಕ್ಕೆ 2 ಬಾಗಿಲಿದ್ದು ಒಂದು 25 ಮಂದಿ ಹೆಣ್ಣು ಮಕ್ಕಳು, 25 ಕಲ್ಲುಗಳು ಕೆಳಗಿನ ಕಲ್ಲು ಚೌಕ್ ಇರ್ತಾವಲ್ಲ ಅದು ಅರಿಕಲ್ಲು ಅಲ್ಲಿ ತೊಗೊಂಡ್ಬಂದಿದ್ರು. ತಯಾರಿತ್ತು. ಇವು ಗೋಧಿ ಹಿಟ್ಟು ಬಂತೆಲ್ಲ ಆಯಿತು. ಆನಂತರ ಅಪ್ಪವ್ರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪವ್ರೆ. ಇನ್ನು ನೋಡಿ ಇವರು ಸಪ್ತ ಅಂದ್ರೆ ಉದ್ದೇಶ ಬೇರೆ ಆಯ್ತಲ್ಲ, ಪ್ರತಿಯೊಂದು ಹಾಳು ಮಾಡ್ದಲ್ಲ ಅಪ್ಪವ್ರ. ಈ ನಮ್ಮ ಉದ್ದೇಶ 3 ದಿವಸ ಇತ್ತು ರೀ, ಕಾರ್ಯಕ್ಕೆ 3 ದಿವಸ ಆಗುತ್ತೆ ಹೇಳಿ ಅಪ್ಪವ್ರ. ನಾವು ಸಾಕು ಅನ್ನೋ ಪರಿಂದ್ರು, ನಮ್ಮ ಮುಗಿಲಿ ಅನ್ನೋ ಪರಿಂದ್ರು ಅಪ್ಪವ್ರ. ಕೊರತೆ ಆಗದಂತೆ ಆಶೀರ್ವಾದ ಮಾಡ್ರಿ ಅಪ್ಪವ್ರ. ಈ ವಿರೋಧ ಯಾರನ್ನ ನಾವು ನಂಬಿವಲ್ಲ ಅವರೇ ಈ ವಿರೋಧ ಮಾಡ್ತಾಯಿದ್ರು ಅಪ್ಪವ್ರ. ಏನು ಮಾಡಿದ್ರು ಅಪ್ಪವ್ರ, ಆಶೀರ್ವಾದ ಮಾಡಿರಿ. ಸಾಕು ಅನ್ನೋ ಪರಿಂದ್ರು, ನಮಗೆ ಸಾಕು ಅನ್ನೋ ಪರಿಂದ್ರು ಸಪ್ತಾಹ ಮುಗಿಬಾರ್ದು, ಕೊರತೆ ಆಗಂತೆ ಆಶೀರ್ವಾದ ಮಾಡಪ್ಪರ್ತು. ಅಪ್ಪವ್ರ ಮುಂದೆ ದುಃಖ ಮಾಡ್ಕೊಂಡು ಅಪ್ಪವ್ರ ಮುಂದೆ ಪ್ರಸಾದ ಹಿಡ್ಕೊಂಡು ಬಂದು ನಮಸ್ಕಾರ ಮಾಡಿ ಸಾಷ್ಟಾಂಗ ನೋಡಿ ಕೈ ಒಳಗೆ ಪ್ರಸಾದ ಹಿಡಿದ್ರಿ. ಗುರು ಕೃಪೆ ಭಾಳ ದೊಡ್ಡದು. ಯಾರು ಕೈ ಬಿಟ್ಟರು ನಾರಾಯಣ ನೀಯನ್ನು ಕೈ ಬಿಡದಿರು. ಎಂತಿಂದಾದು ಎಲ್ಲನೂ ಬರಲಿ ಸದ್ಗುರುನಾಥನ ದಯ ಬಂದಿರ ಅಂತ ಹೇಳ್ತಾರಲ್ಲ. ಗುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಒಳಗೆ ಪ್ರಸಾದ ಹಿಡ್ತೀವಿ. ಅಪ್ಪವ್ರ ಫೋಟೋದಿಂದ್ರಿ ಅವರ ಹಸ್ತದಿಂದ ದಿವ್ಯ ಇಟ್ಕೊಂಡು ಒಂದು ಪ್ರಕಾಶ ಬಂದ ಪ್ರಸಾದ ಒಳಗೆ ಪ್ರಕಾಶ ಬಂದ ಅಗ್ನಿ ಬರ್ತಲ್ಲ ಹಾಗ ಪ್ರಕಾಶ ಬಂದ ಪ್ರಸಾದದೊಳಗೆ ಪ್ರವೇಶ ಆಯಿತು. ಹಾಗೆ ದುಃಖ ಅನಿಸಿತ್ತು, ಪ್ರಸಾದ ಸಂತೋಷ ಆಯಿತು. ಹೇಗಾಯ್ತಂದ್ರೆ ಮಳೆ ಐತಿರ್ತದೆ ರೀ, ಒಳಗೆ ಬಿಸಿಲು ಬಿದ್ದಿರ್ತದೆ ನೋಡ್ರಿ. ಈ ಕಡೆ ಸೂರ್ಯನಾರಾಯಣ ಈ ಕಡೆ ಇರ್ತಾರೆ ಅಥವಾ ಈ ಕಡೆ ಇರ್ತಾರೆ, ಮಳೆ ಮೇಲ್ಭಾಗ ಹಾಕಿರ್ತದೆ, ಈ ಕಡೆ ಬಿಸಿಲು ಇರ್ತದೆ ರೀ, ಈ ಕಡೆ ಮಳೆ ನೋಡ್ತದೆ. ಹಾಗೆ ಯಾರು ನಂಬಿ ಅವರೇ ವಿರೋಧ ಮಾಡ್ತಾರೆ ಅಂತಕ್ಕ ದುಃಖ ಇತ್ತು. ಗುರುಗಳ ಆಶೀರ್ವಾದ ಮಾಡಿ ಈ ಕೈಯಿಂದ ಅವ್ರ ಹಸ್ತದಿಂದ ದರ್ಶನ ಕೊಟ್ರಪ್ಪ. ದರ್ಶನ ಕೊಟ್ಟು ಹೀಗೆ ಪ್ರಸಾದದೊಳಗೆ ಅವ್ರ ಪ್ರಕಾಶ ಬಂತು, ಆಶೀರ್ವಾದ ಪ್ರಸಾದ ಬತ್ತಲ್ಲ ದೇವಿ ಪ್ರಕಾಶ, ಆನಂದ ಆಯಿತು. ಆದರೆ ಹಾಗೆ ಕಣ್ಣೀರು ಹಾಗೆ ಹೋಗ್ತಾಯಿತ್ತು. ಅದು ತೆಗೆದುಕೊಂಡು ಈಚೆಗಡೆ ಬಾಗಿಲಿಂದ ಹೋಗಿ ಅಲ್ಲಿ ಆಚೆ ದಾಸೋ ಇತ್ತು, ಅಲ್ಲಿ ಎಲ್ಲದರೊಳಗೆ ಪ್ರಸಾದ ಹಾಕಿದ್ವಿ. ಎಲ್ಲ ಆ ಪ್ರಸಾದವನ್ನು ಎಲ್ಲದರೊಳಗೆ ಹಾಕಿ ನಮಸ್ಕಾರ ಮಾಡಿ ಅಪ್ಪವರ ಅನುಗ್ರಹ ಮಾಡಿ ತಿಳ್ಕೊಂಡೇಳಿ. ಅಪ್ಪವರು ಇದ್ರ ಜೊತೆಗೆ ನೀವು ಏನು ಮಾಡ್ಕೊಂಡ್ರೆ ನೀವು ಚರಿತ್ರೆ ತೆಗೆದುಕೊಂಡು ಹೋಗಿ ನೀವು ಓದಿದ್ರು ಸ್ವತಃ ಓದಿದ್ರು ಚರಿತ್ರೆ ಒಳಗೆ ಎಷ್ಟು ಇರ್ತದೆ ಅಷ್ಟು ಓದ್ತೀರಿ ನೀವು. ಇದು ಚರಿತ್ರೆ ಒಳಗೆ ಈ ವಿಷಯ ಇದು. ಈಗ ಅದಕ್ಕೆ ಮನೆಯೊಳಗೆ ಇದ್ಕೊಂಡು ಅಲ್ಲಿ ಕೇಳ್ಬೋದು ರೀ, ಯೂಟ್ಯೂಬ್ದಾಗ ಅಲ್ಲಿ ಕೇಳ್ಬೋದ್ರೆ ಯೂಟ್ಯೂಬ್ದಾಗ ಕೇಳ್ತೀವಿ. ನಾನು ಹುಡುಗರೊಳಗತ್ತು ಮತ್ತೇನಾಗ್ತದೆ ಅಲ್ಲಿ ಬಂದಾಗ್ತದೆ. ಮನೆಯೊಳಗೆ ಇದ್ರಂದ್ರೆ ಅಲ್ಲೇ ಆಗ್ತದೆ. ಇಲ್ಲಿರ್ತಕ್ಕಂಥದ್ದು ಇದು ಏನು ಕೇಳ್ತದೆ ಇದೆಲ್ಲ ಕೇಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಕೊಂಡ್ರೆ ಮುಂದೆ ಇದ್ಕೊಂಡು ಕೇಳ್ತಕ್ಕಂಥದ್ದು ಸರ್ವಶ್ರೇಷ್ಠತು. ಆಮೇಲೆ ಬಂದು ಅಪ್ಪವ್ರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ ನಂತರ ಮುಂದೆ ಏನಾಯ್ತಂದ್ರೆ ಸಪ್ತ ಎಷ್ಟು ಅಕ್ಕಿ ಎಷ್ಟು ಬೆಲೆ ಎಷ್ಟು ಅಕ್ಕಿ ಗೋಧಿ ಬೇಳೆ ಎಷ್ಟು ಬೇಳೆ 1 ಕ್ವಿಂಟಲ್ 4 ಕ್ವಿಂಟಲ್ ಎಲ್ಲ ಕೊಡು. ಅಪ್ಪವ್ರಿಗೆ ನಮಸ್ಕಾರ ಮಾಡೀವಿ. ಅಪ್ಪವ್ರ ಆಶೀರ್ವಾದ ಮಾಡಿದ್ರು. ಅವರ ಅಷ್ಟೊಂದು ಪ್ರಕಾಶ ಬಂದು ಅವ್ರು ಪ್ರವೇಶ ಮಾಡ್ತೇವೆ. ನಮ್ಮ ಉದ್ದೇಶ 3 ದಿವಸ ಮಾಡ್ತಂತದಿತ್ತು ಸಪ್ತ. ನಂತರ ಸಪ್ತ ದಿನಾರು ಅದು ಆಗ್ತಾ ಆಗ್ತಂದ್ರೆ ಎಲ್ಲಿ ಟ್ರಕ್ಗಳು ಟ್ರ್ಯಾಕ್ಟರ್ ಹೋಗಿ ಬೇರೆ ಭಜನಾ ಬಳೆಲ್ಲ ಎಲ್ಲ ಕರ್ಕೊಂಡು ಬರ್ಲಿಕ್ಕರು. ಮತ್ತು ಬೇರೆ ಎಲ್ಲ ಕಡೆಯಿಂದ ಬಂದರು ಜನರು, ಎಲ್ಲ ಕಡೆ ಸುತ್ತೆಲ್ಲ ಜನರು. ದಿನಾಲು ಬೆಳಗಿನ ಸಮಯದಲ್ಲಿ 3,000 ಮಂದಿ ಪ್ರಸಾದ ಮಾಡಿದ್ರು. ಸಾಯಂಕಾಲ 3,000 ಮಂದಿ. ಬೆಳಿಗ್ಗೆ 3,000 ಮಂದಿ, ಸಾಯಂಕಾಲ 3,000 ಮಂದಿ. ದಿನಾಲು 3 ದಿವಸ ಸಪ್ತಾಹ ಮಾಡ್ತಕ್ಕಂಥ ನಮ್ಮ ಉದ್ದೇಶ ಇತ್ತು. 5 ದಿವಸ ಪರ್ಯಂತವಾಗಿ ಆದರೂ ಕೂಡ
ಆ ಹೋಳಿಗೆಗಳು ಒಮ್ಮೆ ಒಂದು ದಿವಸ ಮಾಡಿರ್ತಕ್ಕಂಥ ಹೋಳಿಗೆ ಇರಿಸಿದ್ರಲ್ರಿ, ಹೋಳಿಗೆ ಯಾವಾಗಲೂ ಬಿಸಿ ಬಿಸಿ ಇರ್ತಕ್ಕಂಥ ಆಗ ಆವಿ ಇರ್ತಲ್ಲ, ಬಿಸಿ ಇರ್ತದ ಆವಿ ಹೋಗ್ತಾಯಿತ್ತು. ಒಮ್ಮೆ ಮಾಡಿದ ಹೋಳಿಗೆ 5 ದಿವಸ ಆದ್ರೂ ಮೇಲ್ಭಾಗ ಬಿಸಿ ಬಿಸಿ ಕಡಿಮೆ ಆಗಲಿಲ್ಲ, ಹಾಗೆ ಇರ್ತಾಯಿತ್ತು. ತಾಜಾ ಮಾಡಿರ್ತಿತ್ತು ಅನ್ನ ಹೇಗಿತ್ತು ಹಾಗಾಯ್ತು, ಆಗಿತ್ತು. ಅವೇನು ಎಲ್ಲ ಹಾಗಿದ್ದು 5 ದಿವಸ ಸಪ್ತಾಹ ಒಟ್ಟು 1 ಕ್ವಿಂಟಲ್ ಗೋಧಿ, 1 ಕ್ವಿಂಟಲ್ ಬೇಳೆ, 1 ಕ್ವಿಂಟಲ್ ಕಡಲೆ ಬೇಳೆ, ಅದು 1 ಕ್ವಿಂಟಲ್ ಬೆಲ್ಲ, ಹೀಗೆ ಅಷ್ಟು 1 ಕ್ವಿಂಟಲ್ 5 ದಿವಸ ಸಪ್ತಾಹ. ದಿನಾನು ಎಷ್ಟು ಸಾವಿರ ರೀ? ದಿನಾನು 6,000 ಜನರ ಪ್ರಸಾದ ಆಯಿತು. 6ನೇ ದಿವಸ 5ನೇ ದಿವಸ ಆದ ನಂತರ ಮರುದಿವಸ 6ನೇ ದಿವಸ ಅಪ್ಪವ್ರಿಗೆ ನಮಸ್ಕಾರ ಮಾಡಿ, ಅಪ್ಪವ್ರೆ 3 ದಿವಸ ಮಾಡುವ ಅಪೇಕ್ಷೆ ತಮ್ಮ ಕಾರ್ಯಕ್ರಮ ಪುಣ್ಯಾರಾಧನೆ. ಈಗ ಅಪ್ಪವ್ರ 5ನೇ ದಿವಸ ಮುಗಿದುಕೊಂಡು 6ನೇ ದಿವಸ ಮಂತ್ರ ಅಪ್ಪವ್ರ ಸಂತೋಷ, ಏನು ಕೊರತೆ ಆಗಲ್ಲ ಮಂತ್ರಿ, ಏನು ಕೊರತೆ ಆಗಲ್ದ. ಹೇಗೆ ಮತ್ತು ತಂದು ಹಾಕಿ ಅಲ್ಲ, ಯುದ್ಧದ ಇಲ್ಲಿ ಇದೇ ಊರಾಗ ಆಗಿರ್ತಕ್ಕಂಥದ್ದು. ಪ್ರಸಾದ ಮಾಡಿದವ್ರು ಇದ್ರೆ, ತಯಾರು ಮಾಡಿದವ್ರು ನೀವು ಉಂಡವ್ರು ಇದ್ದೀರಿ, ಗುರ್ತದೆ ಎಲ್ಲರೂ. ಹಾಗೆ ಬಿಸಿಯಾಗಿರ್ತಕ್ಕಂಥ ಹಾಗ ತಾಜಾ ಉಳಿದು 5 ದಿವಸ ಆದರೂ ಕೂಡ ಕೊರತೆ ಆಗದಂತೆ ಹಾಗೆ ಉಳಿತದ. ಅಪ್ಪವ್ರ ಆಶೀರ್ವಾದ ಮಾಡಿದ್ರಪ್ಪ, ಸಂತೋಷ ಆಯಿತು. ಅದು ಈಗ ಒಂದು ದುರುಡಿ ತೊಗೊಂಡು ನಾ 2 ದುರುಡಿ 2 ತಗೊಂಡು 3 ದುರುಡಿ ಆಗ ಉಕ್ಕೇರ್ತಾ ಇತ್ತು. ನಮಸ್ಕಾರ ಮಾಡಿ ಅಪ್ಪವ್ರು ಸಾಕ್ರಪ್ಪವ್ರು, ಸಂತೋಷ ಆಯ್ತು, ನಮಗೆ ಆನಂದ ಆಯಿತು. ಇದು 6ನೇ ದಿವಸ. ಇವತ್ತು ಹೊಸ ಪ್ರಸಾದವನ್ನು ತಯಾರು ಮಾಡೋಣ ಅಂತಕೊಂಡು ಹೇಳಿ ಅಪ್ಪವ್ರು ನಮಸ್ಕಾರ ಮಾಡಿದ್ದೀವಿ. 1 ದುರುಡಿಯನ್ನು ತಗೊಂಡು 2 ದುರುಡಿ ಕಡಿಮೆ, 2 ದುರುಡಿ ತಗೊಂಡು 3 ದುರುಡಿ ಕಡಿಮೆ. ಹೀಗೆ ಆ ನಂತರ ಅದು ಏನು ಸಂಗ್ರಹಿತ್ರಲ್ಲ, ಅದು ಹೋಳಿ ಕಡಿಮೆ ಆಗುತ್ತಾ ಬಂತು, ಎಲ್ಲ ಕಡಿಮೆ ಆಗುತ್ತಾ ಬಂತು, ಕಡಿಮೆ ಆಗುತ್ತಾ ಬಂತು. ಕೊನೆಗೆ ಇದೆಲ್ಲ ಕಡಿಮೆ ಆಗಬೇಕಾದ್ರೆ ಸಾಯಂಕಾಲ 5 ಆಯ್ತು ರೀ. ಅಷ್ಟಿದ್ದಲ್ಲಿ ಕಡಿಮೆ ಹಾಕೋದು ಬರೋ ಸಾಯಂಕಾಲ 5 ಆಯಿತು. ಸಂಕಲ್ಪ ನಾವು ಮಧ್ಯಾಹ್ನದಾಗ ಸಂಕಲ್ಪ ಮಾಡ್ರೆ ಬೆಳಗಿನ ಸಮಯದಲ್ಲಿ ಸಾಯಂಕಾಲ ತನಕ ಅದು ತೆಗೆದ್ರೆ ಆಗವಲ್ರಿ. ಕೊನೆಗೆ ಸಾಯಂಕಾಲ ಆಯಿತು. ಸಾಯಂಕಾಲ 5 ಗಂಟೆ ಆದ ಸಮಯದಲ್ಲಿ ಈಗ ಅವರಿಲ್ಲ, ಈಗ ಕೆಲವೊಬ್ಬರು. ಆಗ ನಾವು ಪ್ರಭು ಗಂಗಾಧರ ಕುಲಕರ್ಣಿಯವರು, ಆಮೇಲೆ ಶರಣ ಬಸವಣ್ಣ ದೇವರು, ಆಮೇಲೆ ದರೂರ ಪ್ರಭು ದೇವರು, ಪಿಗಳಿ ಲಕ್ಕಣ್ಣ, ನಡಶಿ ಹನುಮಂತಜ್ಜ, ಇವರೆಲ್ಲರೂ ಕುಡ್ಕೊಂಡು 7 ಮಂದಿನೂ ಎಲ್ಲ ಕುಡ್ಕೊಂಡು 7 ಮಂದಿ ಇದ್ದೀವಿ. 7 ದುರುಡಿ ಹೋಳಿಗೆ ಅಲ್ಲಿ ಇರ್ತಕ್ಕಂಥ ಸ್ಥಾನದಿಂದ ದುರುಡಿಗಳು ತುಂಬಿಕೊಂಡು ಅಷ್ಟು ಎಲ್ಲ 7 ದುರುಡಿ ಹೋಳಿ ಅದ್ರಿ 7 ತುಂಬಿಕೊಂಡು ಹೀಗೆ ಬಂದೀವಿ ಹೊರಗೆ. ಹೀಗೆ ಬರ್ತಾಯಿದ್ದೀವಿ. ಬಂದೀವಿ ಬಾಗಿಲು ಥರ. ಅವರಷ್ಟರು ಹೊರಗೆ ಹೋದರು. ನಾವಿನ್ನೂ ಹೊಸದಲ್ಲೂ ಇದ್ದೀವಿ. ಆ ಸ್ಥಾನ ಕಡೆ ನೋಡ್ಬೇಕನ್ನಿಸ್ತು, ನಮಗೆ ನೋಡ್ಬೇಕನ್ನಿಸ್ತು. ಮರಳಿ ನೋಡಿದ್ವಿ. ನೋಡಿದ ತಕ್ಷಣದಲ್ಲಿ ಅಪ್ಪವ್ರ ಆಶ್ಚರ್ಯ ಅಂತಂದ್ರೆ ಎಲ್ಲ ತಂದಿವ್ರೆ. 7 ದುರುಡಿ ಎಷ್ಟು ತಂದಿವಿ, 1 ಹೋಳಿಗೆ ಬಿಟ್ಟಿಲ್ಲ. ಮರಳಿ ನೋಡಿದ್ರೆ ಹೊಸ ದುರುಡಿ, ಹೊಸ ಹೋಳಿಗೆ ಹೀಗೆ ಹೋಗಿ ಬರ್ತಾಯಿದ್ವಿ. ಮಹಾರಾಜ್ ಕಿ ಜೈ. साधु संत महाराज की जय. श्री गुरुदेव दत्त अवधूत. ಪ್ರತ್ಯಕ್ಷ ಆಗಿರ್ತಕ್ಕಂಥ ಹೊಸ ದುರುಡಿ, ಸಂಪೂರ್ಣ ಹೊಸ ದುರುಡಿ, ಸಂಪೂರ್ಣ ತುಂಬ ಹೋಳಿಗೆ ಎಲ್ಲ ಈಗ ಆವಿ ಬರ್ತದೆ. ಹೀಗೆ ನಾವೆಲ್ಲ ಹೇಳಿದ್ವಿ, ಬರ್ರಿ ಎಲ್ಲರೂ ಬರ್ರಿ. ಅಷ್ಟು ಮರಳಿ ಕರೆದೀವಿ. ಮರಳಿ ಕರೆದು ನೋಡಿ ಎಲ್ಲಿ ಹೋಳಿಗೆ ಸ್ಥಾನ ಕಡೆ ನೋಡ್ರಿಪ್ಪ, ಎಲ್ಲರೂ ನೋಡ್ರಿ. ನೋಡಿದ್ರು ಹೊಸ ದುರುಡಿ. ಅವತ್ತು ತೆಗೆದುಕೊಂಡು ಊರೊಳಗೆ ಕೊಡಿಸಲ ಕಳಿಸಿದ್ದೇವೆ 7 ನೋಡಿ. ಅಪ್ಪವ್ರು ಮತ್ತು ಆ ದಿವಸ ಅದನ್ನು ಕೊಟ್ಟರೆ 6ನೇ ದಿವಸದ್ದು ಅದನ್ನಷ್ಟು ಊರೊಳಗೆ ಕಳಿಸಿ ಏನು ಹೊಸದ ಅಪ್ಪವ್ರು ಕೊಟ್ಟಿದ್ರಲ್ಲ ಆ ದಿವಸ. ಕಾರಣ ಅಂದ್ರೆ ಏಕೆ ಕೊಟ್ಟರೆ ನಮಗೆ ಗುರುತಾಗ ಸಲುವಾಗಿ ಏನಂದ್ರೆ ಅಪ್ಪವ್ರ ಮುಗಿಯೋ ಪರ್ಯಂತ ಸಾಕನ್ನೋ ಪರ್ಯಂತರವಾಗಿ ಅಪ್ಪವ್ರು ಕೊಟ್ರಪ್ಪವ್ರ ಹೀಗೆ ವಿರೋಧ ಮಾಡ್ತಾಯಿದ್ದಾರೆ. ನಾವು ಸಾಕನ್ನೋ ಪರ್ಯಂತ ಸಪ್ತಾಹ ಮುಗಿಬಾರ್ದಪ್ಪವ್ರ ಅಂಥೇಳಿ ಕಾರ್ಯಕ್ರಮ ಮುಗಿಬಾರ್ದು ಪ್ರಾರ್ಥನೆ ಮಾಡಿದ್ರಲ್ಲ. ನೋಡು, ನಾನು ಕೊಟ್ಟಿದ್ದೇನೋಗೋಸ್ಕರವಾಗಿ ನಮಗೆ ತೋರಿಸೋಗೋಸ್ಕರವಾಗಿ ಗುರು ಸಂಪೂರ್ಣ ಹೊಸ ದುರುಡಿ ಕೊಟ್ಟರು. ಏನು ಇಲ್ಲ ಸ್ಥಾನದಲ್ಲಿ ಗುರುಳು ಎಂಥವ್ರು ಬೇಕು ಹೇಳಿ, ಎಂಥ ಶಕ್ತಿ ಗುರುಗಳು. ಜಗತ್ತಿನಲ್ಲಿ ಅನೇಕ ಜನ ಗುರುಗಳು ಇರ್ತಾರೆ, ಆದರೆ ಅಪ್ಪವ್ರಂಥ ಗುರುಗಳು ಸಿಗೋದು ಭಾಳ ಕಡಿಮೆ ಇರ್ತದೆ, ಭಾಳ ಕಡಿಮೆ ಇರ್ತದೆ. ಆ ನಂತರ ಆ 7 ದುರುಡಿ ಊರೊಳಗೆ ಕೊಟ್ಟು ಕಳಿಸಿದ್ದೀವಿ. ಯಾವ ದಿವಸ ಇದು? 6ನೇ ದಿವಸ ರೀ. ಸಾಯಂಕಾಲ ಅಪ್ಪವ್ರು ಕೊಟ್ಟಿದ್ರಲ್ಲ ಹೊಸ ಅಡಿ ಇವತ್ತು ಮಾಡಿದ್ರಲ್ಲ
ಆವತ್ತು ಹೊಸ ಅಡಿಗೆ ಬೇರೆ ಮಾಡಲಿಲ್ಲ. ಆವತ್ತು ಅಪ್ಪವರ ನೇರವಾಗಿ ತಮ್ಮ ಹಸ್ತಿಂದ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನೆಲ್ಲರೂ ಆ ದಿವಸ ಅದನ್ನ ಮಾಡೀವಿ. ಎಷ್ಟು ಮಂದಿ ಮಾಡಿದ್ರೆ ಎಲ್ಲರಿಗೆ ಒಂದು ದುಡ್ಡು ಎಲ್ಲರಿಗೂ ಪ್ರಸಾದ ರೀ, ಎಲ್ಲರಿಗೂ ಪ್ರಸಾದ ಆಯಿತು. ಅದು ಸುಡಿದು ಅಷ್ಟು ಅಲ್ಲ ಹೊಗೆ ಬರ್ತಿತ್ತು. ಈಗ ಮೇಲ್ವಾಗಿ ಆವಿ ಬರ್ತಿತ್ತು. ದುರುಡಿ ಹೊಸದು, ಹೋಳಿ ಹೊಸದು. ಅದಕ್ಕೆ ಕೆಲವರು ಈಗಿನ ಕಾಲದಲ್ಲಿ ಕೆಲವ್ರು ನಂಬಬಹುದು ಬಿಡ್ಬೋದು, ಅದು ನಮಗೆ ಸಂಬಂಧ ಇಲ್ಲ. ಸತ್ಯ ಅಂದ್ರು ಸತ್ಯನ ಯಾರು ನಂಬಿರೋ, ಜಗತ್ತೆಲ್ಲ ಇದು ಮಿಥ್ಯ ಅಂದ್ರು ಸರಿ, ಜಗತ್ತೆಲ್ಲ ಸತ್ಯ ಅಂದ್ರು ಸರಿ, ನಮಗೆ ಸಂಬಂಧ ಇಲ್ಲ. ನಾವು ಸನ್ಯಾಸಿಗಳು. ಸತ್ಯನಲ್ಲ ಸತ್ಯ ಅಂತಕ್ಕಂಥದ್ದು. ಸೂರ್ಯನಾರಾಯಣ ಸುಡುವುದಿಲ್ಲ, ತಂಪಾಗಿದ್ದಾನೆ ಅಂತ ಹೇಳಿಪ್ಪ ಯಾರು. ಇವರೆಲ್ಲ ಹೇಳ ಸೂರ್ಯನಾರಾಯಣ ತಂಪಾಕಾರ, ಸೂರ್ಯನಾರಾಯಣ ಸುಡ್ತಕ್ಕಂಥ ಶಕ್ತಿ ಅದು. ಯಾರು ಹೇಳಿದ್ರಪ್ಪ? ಕಣ್ಣಿಲ್ದವ್ರು ಹೇಳಿದರು. ಬಿಸಿಲು ಬಿಡೋದು ಮೈ ಉರಿಯಾಗೈತ್ರಿ, ಮೈ ಉರಿಯಾಗೈತ್ರಿ. ಆದರೂ ಸೂರ್ಯನಲ್ಲಿ ಬಿಸಿ ಕಾಣಿಸೋ ಪ್ರಕಾಶ ಸ್ವರೂಪ ಇಲ್ಲ. ಹೌದು, ಮೊದಲು ಕಣ್ಣು ಸರಿ ಮಾಡ್ಕೋ ಅಂತ. ನೀವು ಕಣ್ಣ ಎಲ್ಲ ಸೂರ್ಯನ ನೋಡ್ತೀವಿ. ಯಾರು ಜಗತ್ತಿನೊಳಗೆ ದೇವರನ್ನು ನಂಬೋದಿಲ್ಲ, ಯಾರು ಜಗತ್ತಿನೊಳಗೆ ಗೊರೆಗಳ ನಂಬೋದಿಲ್ಲ, ಯಾರು ಸತ್ಯವನ್ನು ಸತ್ಯವಾಗಿರ್ತಕ್ಕಂಥ ತಾಯಿ ತಂದೆ ನಂಬೋದಿಲ್ಲ, ಸತ್ಯದ ಸಂಸ್ಕಾರ ನಂಬೋದಿಲ್ಲ, ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಏನು ಇರ್ತಾರ ಅಂತ ಈ ಜಗತ್ತಿನೊಳಗೆ ಉಳಿಗಾಲಿಲ್ಲ ಅವ್ರಿಗೆ. ಅವ್ರು ಯಾವುದು ಕೇವಲ ಅಳೆಗಾಲ ಒಂದೇ ಆಗ್ತಕ್ಕಂಥದ್ದು. ಸತ್ಯ ಅಂದ್ರೆ ಸತ್ಯ. ನಾನು ಹೇಳ್ತಕ್ಕಂಥ ವಿಷಯ ಸತ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತಾ ಇದ್ವಿ. ಯಾವ ಸುಮ್ಮನೆ ಯಾವ್ದು ಹೇಳಿದ್ರೆ ಸುಮ್ಮನೆ ನಗಿಸೋಸಲ ಈ ಮಜಾ ಹೇಳ್ತೇವೆ, ಅದು ಬೇರೆನ. ಆದ್ರೆ ಅಪ್ಪವ್ರ ಚರಿತ್ರೆ ಸತ್ಯವಾಗಿರ್ತಕ್ಕಂಥ ಚರಿತ್ರೆ. ಯಾರೋ ಇನ್ನೂರು ಮಹಾತ್ಮರು ಹೇಳ್ತಾ ಇದ್ದೀವಿ, ಅವ್ರು ಕೂಡ ಸತ್ಯವಾಗಿರ್ತಕ್ಕಂಥ ಹೇಳ್ತಾ ಇದ್ವಿ. ಈ ವೇದಿಕೆ ಮೇಲೆ ನೀವು ಇನ್ನೊಂದು ಹೇಳಿದ್ರೆ ನೀವು ಎಲ್ಲ ಬಂದವ್ರು ನೋಡ್ತೀರಿ. ಇಲ್ಲಿ ಬರಬೇಕಾದ್ರೆ ಪ್ರವಚನ ಮಾಡುವಾಗ ಅಷ್ಟು ಬರ್ತೀವಿ. ಇಲ್ಲಿ ಸಿಂಹಾಸನ ಮೇಲೆ ರಾಜರು ಕೂಡ್ಬೇಕಾದ್ರೆ ಸಿಂಹಾಸನ ಮೇಲೆ ರಾಜ್ಯದ ಆಡಳಿತ ಮಾಡಬೇಕಾದ್ರೆ ಅಷ್ಟು ಅಲ್ಲಿ ಕೂಡ್ತಾರೆ. ದರ್ಬಾರ್ ನಡಿಬೇಕಾದ್ರೆ ಸನ್ಯಾಸಿಗಳು ಸಿಂಹಾಸನ ಕೂಡ್ಬೇಕಾದ್ರೆ ಅಧ್ಯಾತ್ಮ ವಿಚಾರವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಅಷ್ಟೇ ಕೊಡ್ಬೇಕು ಸಿಂಹಾಸನ. ನೀವು ಹಾಗೆ ಅದ್ರಪ್ಪ ಅವ್ರು ಹೇಳಿದ ನಾವು ಇಲ್ಲಿ ಕೂತಿರ್ತೀವಿ ನೋಡ್ರಿ. ನೀವು ಯಾರು ಬಂದು ಮಾತಾಡ್ಬಿಡ್ತೀವಿ, ಇದು ಸ್ಥಾನ ಅಲ್ಲ ಮಾತಾಡ್ಬಿಡ್ತೀವಿ. ಅವ್ರು ಬಂದ್ ಮಾಡ್ತೀವಿ. ಅದಕ್ಕೆ ಈ ಗುರುಗಳ ಒಂದು ಸ್ಥಾನ, ಗುರುಗಳ ವೇದಿಕೆ, ಅದ್ವೈತ ವೇದಾಂತ ವಿಷಯದ ಇರ್ತಲ್ಲ, ಅದ್ವೈತ ಸಿಂಹಾಸನ ಇದು. ಅದ್ವೈತ ಸಿಂಹಾಸನದ ಈಶ್ವರ ಪರಮ ಪೂಜೆ ಇರ್ತಕ್ಕಂಥ ಶ್ರೀಹೋತ್ರ ಬ್ರಹ್ಮೇಶ್ವರದ ಶ್ರೀಮತಿ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರದವರು ಅವರ ಒಂದು ದಿವ್ಯ ಕರುಣೆ, ಅವರ ಚರಿತ್ರೆ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅವರ ಶಿಷ್ಯರು ನಾವಾದ್ಮೇಲೆ, ನೀವೆಲ್ಲ ಅವ್ರ ಶಿಷ್ಯರಾದ್ಮೇಲೆ ಸತ್ಯವನ್ನೇ ನೋಡಬೇಕು, ಮಿಥ್ಯವನ್ನು ನೋಡಬಾರ್ದು, ಮಿಥ್ಯವನ್ನು ನುಡಿಬಾರ್ದು, ಸತ್ಯವನ್ನು ಬಿಡಬಾರ್ದು, ಸತ್ಯದಿಂದಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ತಿಳಿದಿರಲಿ. ಎಂಥ ಒಂದು ಕಾರ್ಯಕ್ರಮ ಆನಂದವಾಗಿ ಆಗಿನ ಕಾಲ ನಡೀತು. ಆ ಕಾರ್ಯಕ್ರಮ ಇವತ್ತು ಕೂಡ ಅದು ಹೇಗಾಯ್ತಂದ್ರೆ, ಆ ಸಪ್ತಾಕ ಹೋಳಿಗೆ ಸಪ್ತಾಹ, ಹೋಳಿಗೆ ಮಠ, ಕಮರಿ ಮಠ ಹೋಗಿ ಹೋಳಿಗೆ ಮಠ ಅಂತ ಹೇಳಿಬಿಟ್ಟು ಮಧ್ಯಾಹ್ನವಾಗಿ ಹೋಳಿಗೆ ಮಠ ಅಂತ ಹೆಸರು ಬಂತಾರೆ ಆಗಿನ ಕಾಲಕ್ಕೆ. ಮಠದ ಹೆಸರು ಕಮರಿ ಮಠ ಇದ್ದಾಗ ಗುರುಗಳ ಲೀಲೆ ಮೂಲಕ ಅಂಥದ್ದಾಗಿಬಿಡ್ತು. ಅದು ಗುರು ಕೃಪಾ ಅಂದ್ರೆ ಭಾಳ ದೊಡ್ಡದು. ಗುರುಗಳ ಕರುಣೆ ಅಂತಕ್ಕಂಥ ಯಾರು ಪಡಿತಿರಲ್ಲ, ಗುರುಗಳ ಕರುಣೆಯಿಂದ ಯಾರು ಪಡಿತಾರ ನೋಡ್ರಿ, ಅವ್ರು ಯಾರು ಇರಲಿ, ಇವರು ಸನ್ಯಾಸಿಗಳು, ಇವರು ಸಂಸಾರಿಕರು, ಗುರುಗಳಿಗೆ ಭೇದ ಭಾವ ಇರೋದಿಲ್ಲ. ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಆಕಾಶದಲ್ಲಿ ಸೂರ್ಯನಾರಾಯಣ ಇರ್ತಾರೆ ರೀ, ಎಲ್ಲ ಕಡೆ ಬಿಸಿಲು ಬೀಳ್ತದೆ ಸಮಾನವಾಗಿ. ಆದ್ರೆ ಈ ಚಶ್ಮಾ ತೊಗೊಂಡ್ರಿ, ಇಂಥ ಇದು ಗ್ಲಾಸ್ ವಿಶೇಷತಲ್ಲ, ಅಂಥದ್ದು ಹಿಡಿದಾಗ ಕೆಳಗಿರ್ತಕ್ಕಂಥ ಅರಳಿ ಸುಟ್ಟು ಹೋಗ್ತದೆ. ಎಲ್ರಿ ವಿಶೇಷ ಗ್ಲಾಸ್ ಇದ್ದಲ್ಲಿ ಅರಳಿ ಸುಟ್ಟು ಹೋಗ್ತದೆ, ಅದು ಸೂರ್ಯನ ಕಿರಣ. ಹೊರಗೆಲ್ಲ ಸಾಮಾನ್ಯ ಇರ್ತದೆ. ನೀವು ಸದ್ಗುರುಗಳ ಕೃಪಾಶೀರ್ವಾದ ಎಲ್ಲ ಕಡೆ ಬಿಸಿಲಿರ್ತದೆ, ಎಲ್ಲ ಕಡೆ ಇರ್ತದೆ. ಯಾರು ಅವ್ರ ಕಡೆ ಮುಖ ಮಾಡಿರ್ತೀರಿ, ಭಕ್ತಿಯಿಂದ ಇರ್ತೀರಿ, ಅವ್ರಿಗೆ ಅವ್ರ ಕೃಪಾಶೀರ್ವಾದ ಇರ್ತದೆ. ಎಲ್ಲ ಕಡೆ ಆಶೀರ್ವಾದ ಇದ್ದರೂ ಕೂಡ ನಾವು ಯಾರು ಪಡಿತಾರೆ ಅವ್ರಿಗೆ ಅಷ್ಟೇ ಇರ್ತದೆ ರೀ, ಯಾರು ಪಡಿತಾರೆ ಅವ್ರಿಗಿಲ್ಲ. ನಮಗಂಥ ಆಶೀರ್ವಾದ ಇಲ್ಲಂದ್ರೆ ನಮ್ಮ ಹೃದಯದ ಕೊರತೆ ಹೊರತಾಗಿ ಗುರುಗಳ ಕೃಪಾಶೀರ್ವಾದ ಕೊರತೆ ಇಲ್ಲ. ಹಾಗಾಗಿ ನಮ್ಮ ತನುವನ್ನು ಶುದ್ಧಿ ಮಾಡ್ಕೋಬೇಕು, ನಮ್ಮ ಮನವನ್ನು ಶುದ್ಧಿ ಮಾಡ್ಕೋಬೇಕು. ಇದು ಮಹತ್ವ ಇರತಕ್ಕಂಥದ್ದು. ಅದರ ತನು ಮನ ಧನ ಅಂತಾರಲ್ಲ, ಇವಂಥವ್ರು ವಿಶೇಷವಾಗಿರ್ತಕ್ಕಂಥವ್ರಿಗೂ ಕಾಯೇನ ವಾಚೇನ ಮನಸ್ಸ, ನಮ್ಮ ಶರೀರದಿಂದ, ನಮ್ಮ ಮಾತಿನಿಂದ, ನಮ್ಮ ಮನಸ್ಸಿನಿಂದ ಪರಮ ಪವಿತ್ರ ಇರ್ತಕ್ಕಂಥ ಪರಿಶುದ್ಧಿಯಿಂದ ನಾವು ಕೂಡ್ಕೊಂಡಿದ್ದಾರೆ. ಗುರುಗಳ ಕೃಪಾಶೀರ್ವಾದ ಎಂದೂ ಕೂಡ ಕೊರತೆ ಆಗೋದಿಲ್ಲ. ಅಂಥ ದಿವ್ಯ ಅನುಗ್ರಹ ಸದ್ಗುರು ಇರ್ತದೆ. ಅವ್ರು ಪಡೆಯುವ ದಾರಿಯಲ್ಲಿ ನೀವೆಲ್ಲ ಸಾಗಬೇಕು. ಗುರುಗಳ ಸ್ಮರಣೆ ಮಾಡಿರಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಸಂದೇಶ ದಿವ್ಯ ಸಂದೇಶ. जय मंगलम जय नमः पार्वती पतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय।
महाराज की।